ಸ್ವಂತ ಮಗನ್ನೇ ಕುಮಾರಸ್ವಾಮಿ ಗೆಲ್ಸ್ಕೊಳಕ್ ಆಗ್ತಿಲ್ಲ, ಇನ್ನು ರಾಜ್ಯದಲ್ಲಿ ಅಸ್ತಿತ್ವ ತಗೊಳಕ್ಕಾಗುತ್ತಾ ಅನ್ನೋ ಟೀಕೆ. ಆ ಸಮುದಾಯದವರು ಮತ್ತೆ JDS ಬರೋ ಅಂತ ಒಂದು ಅವಕಾಶ ಐತೆ ಅನ್ನೋ ಒಂದು ಇನ್ಫಾರ್ಮೇಶನ್ ಇದೆ. ಬಂದ್ರಂತೂ ಸ್ವಾಗತ. ಆವಾಗ ಕರ್ನಾಟಕದಲ್ಲಿ JDS ಪಕ್ಷ ಕಿಂಗ್ ಮೇಕರ್ ಅಲ್ಲ, ಕಿಂಗ್ ಆಗೇ ಬರುತ್ತೆ. ಸೊ ನೀವು ಇಷ್ಟೆಲ್ಲ ಪಕ್ಷಕ್ಕೋಸ್ಕರ ದುಡಿತಾ ಇದ್ರು, ನಿಮ್ಮನ್ನ ಪಕ್ಷ ಯಾಕೆ ಕಡೆಗಣಿಸ್ತಾ ಇದೆ? ನಿಮ್ಗೆ ಯಾಕೆ ಟಿಕೆಟ್ ಕೊಡೋದ್ರಲ್ಲಿ ವಿಫಲ ಆಗ್ತದೆ? ಇದುವರೆಗೂ ಜನಗಳ ಸೇವೆನೇ ಮಾಡ್ಕೊಂಡಿದ್ದೀವಿ. ಈಗ ಆರೋಡಿಯಲ್ಲಿ ಒಂದು ಸ್ಕೂಲ್ ಕಟ್ಟಬೇಕು ಅಂತ ಜನ ಬಂತ ಇರೋ ಒಂದು ಸ್ಕೂಲ್ ಕಟ್ಕೊಂಡಿದ್ದೀವಿ. ಕುಮಾರಣ್ಣ ವಾಪಸ್ಸು ನಾವೇ ಕರ್ಕೊಂಬರ್ತೀವಿ. ಕುಮಾರಣ್ಣ ಬರಬೇಕು, ಕರ್ನಾಟಕ ಸೇವೆ ಮಾಡಬೇಕು, ಅವ್ರ ಹೆಸರು ಒಂದು ಅದಿದ್ರ ಬುಕ್ಕಲ್ಲಿ ಬರೆಯೋ ರೀತಿಯಾಗಿ ಕುಟುಂಬ ರಾಜಕಾರಣ ಹೆಚ್ಚಾಗಿ ತಾಂಡವಾಡುತ್ತೆ. ನಿಮ್ಮದೇ ಒಂದು ಪಣ, ಈಗ ಹರೀಶ್ ಗೌಡ್ರದೇ ಒಂದು, ಮುನೇಗೌಡರದೇ ಒಂದು ಪಣ. ಈ ತರ ಆದಾಗ ಯಾರ ಕಡೆ ಬೆಂಬಲ ಕೊಟ್ರೆ ನಮ್ಗೆ ಎಲ್ಲಿ ನೆಲೆ ಸಿಗುತ್ತೆ ಅನ್ನೋದೇ ಒಂದು ಕನ್ಫ್ಯೂಷನ್. ಕರೆಕ್ಟ್. JDS ಒಳ ಜಗಳದಿಂದ ಸೋತದೆ ವಿನಃ JDS ಪಕ್ಷ ಎಲ್ಲೂ ಸೋತಿಲ್ಲ. PSI ಆಗಂತದ್ದು ಬಂತು, ರೈಡ್ ಮಾಡಿದ್ರು, ಎಲ್ಲ ಮಾಡಿದ್ರು, ನಮ್ಮನ್ನು ಕೈ ಬಿಟ್ಟರು. ಈಗ ಯಾರು ನಮಗೆ ಗಾಡ್ ಫಾದರ್ ಇಲ್ಲ, ಒಂದು ಜನಗಳೇ ನಮ್ಗೆ ಇವಾಗ ಗಾಡ್ ಫಾದರ್. ದೊಡ್ಡಾಪುರ ತಾಲೂಕು JDS ಬೆಟ್ಟೆ. ಇಲ್ಲಿ ಏನಾಗಿದೆ ಅಂದರೆ JDS ಪಕ್ಷದಲ್ಲಿ ಕೆಲವು ಒಂದು ಭಿನ್ನಾಭಿಪ್ರಾಯ ಇರೋದ್ರಿಂದ ಅದು JDS ಸೋತ್ಕೊಂಡ್ಬರ್ತಾರೆ. ವೀಕ್ಷಕರೇ, ಇವತ್ತು ನಾನು ದೊಡ್ಡಬಳ್ಳಾಪುರ ನಗರಕ್ಕೆ ಬಂದಿದ್ದೀನಿ. ಮುಖ್ಯವಾಗಿ ಇವತ್ತು ಉಸ್ಕೂರ್ ಆನಂದ್ ಅವರ ಒಂದು ಆಫೀಸಿಗೆ ಬಂದಿದ್ದೀನಿ. ವಿಷಯ ಏನಪ್ಪಾ ಅಂತಂದ್ರೆ, ಸಾಕಷ್ಟು ದಿನಗಳಿಂದ ಸಾಕಷ್ಟು ರೀತಿಯ JDS ಪಕ್ಷದಲ್ಲಿ ಕಾರ್ಯನಿರತರಾಗಿದ್ದಾರೆ. ಅದೇ ರೀತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ಉಸ್ಕೂರ್ ಆನಂದ್ ಅವರು ಗುರುತಿಸಿಕೊಂಡಿರುವಂತದ್ದು ಮುಖ್ಯವಾಗಿ ತಮಗೆಲ್ಲ ಗೊತ್ತೇ ಇರ್ತದೆ. ಸೊ ಇವತ್ತು ಸರ್ನ ಒಂದು ಇಂಟರ್ವ್ಯೂ ಮಾಡೋದಕ್ಕೋಸ್ಕರ ನಾನು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದೀನಿ. ಸೊ ಮುಖ್ಯವಾಗಿ ಸರ್ ರಾಜಕೀಯ ಜೀವನ ಮತ್ತೆ ಅವರ ವೈಯಕ್ತಿಕ ಬದುಕು ಸಂಬಂಧಪಟ್ಟಾಗಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡೋದು ಪೆಂಡಿಂಗ್ ಇದೆ. ಸೊ ಮೊದಲನೇದಾಗಿ ಸರ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಎಸ್ ಸರ್. ಸರ್ ಮೊದಲನೇದಾಗಿ ನಿಮಗೆ ದೊಡ್ಡಬಳ್ಳಾಪುರ ಜನತೆ ಸಾಕಷ್ಟು ಜನ ನೋಡಿದಂಗೆ ಉಸ್ಕೂರ್ ಆನಂದ್ ಅವರು ಒಬ್ಬ ರಾಜಕಾರಣಿ, ನಂತರ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಕೂಡ ಗುರುತಿಸ್ಕೊಡ್ತೀರಾ. ಅದಂದ್ರೆ ಸಾಕಷ್ಟು ಜನಕ್ಕೆ ಏನಂದ್ರೆ ನಿಮ್ಮ ವೈಯಕ್ತಿಕ ಬದುಕು ಆಗಿರುತ್ತೆ, ನಿಮ್ಮ ಕುಟುಂಬದ ಹಿನ್ನೆಲೆ ಯಾವ ತರ ಇದೆ ಅನ್ನೋದು ತುಂಬಾ ಜನಕ್ಕೆ ಇನ್ನೂ ಗೊತ್ತಿಲ್ಲ ಸರ್. ಅದಕ್ಕೋಸ್ಕರ ಅದ್ರ ಬಗ್ಗೆ ಸವಿವರವಾಗಿ ತಿಳಿಸ್ಕೊಡೋದಾಗಿ ಸರ್. ನಮ್ಮ ಕುಟುಂಬದ ಹಿನ್ನೆಲೆ ಏನು ಅಂದ್ರೆ, ನಮ್ಮ ತಂದೆಯವರು ಒಬ್ಬ ಲ್ಯಾಂಡ್ ಲಾರ್ಡೆ ಉಸ್ಕೂರಲ್ಲಿ. ಓಕೆ. ಅವರು ಕೆಲವು ಇದರಿಂದ ಲ್ಯಾಂಡ್ ಎಲ್ಲ ಮಾರ್ಕೊಂಡು ಸ್ವಲ್ಪ ಕಮ್ಮಿ ಆಯ್ತು ಲ್ಯಾಂಡು. ಆಮೇಲೆ ನಾನು ಬೆಂಗಳೂರಲ್ಲಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ಕೊಂಡು ನಾನು ಒಂದು ಜೀವನ ಸಾಗಿಸ್ತಿದ್ದೆ. ನಂತರ ನಾನು ನಮ್ಮ ತಂದೆಯವ್ರ ನಿಧನ ಆದ ನಂತರ ಆಸ್ತಿ ಮಾರೋ ವಿಷಯದಲ್ಲಿ ನಮ್ಮ ಅಣ್ಣ ನಮ್ಮನ್ನು ಊರಿಗೆ ಕರೆದು, ಅವಾಗ ಅವ್ರು ಏನೋ ಕಷ್ಟ ಸಿಕ್ಕಾಕೊಂಡಿದ್ರು, ಆಸ್ತಿ ಮಾರಿವಿ. ಊರಿಗೆ ಬಂದಾಗ ಅಶೋಕ್ ಕುಮಾರ್ ಅನ್ನೋರು ನಮ್ಮ ಲ್ಯಾಂಡ್ ತಗೊಂಡಿದ್ರು. ಅವ್ರಿಗೆ ಇವ್ರಿಗೆ ಮಾರಕ್ ಹೋದಾಗ ನಾನು ಅಡಚಣೆ ಮಾಡಿದಾಗ ಅವರೇ ನಮ್ಮನ್ನು ಕರೆದ್ಬಿಟ್ಟು, ಆನಂದು ನೀನು ತುಂಬಾ ಇಂಟೆಲಿಜೆಂಟ್ ಇದೆಯಾ, ನನ್ನಂತೆ ಇರು, ನೀನು ಮುಂದೆ ಬೆಳಿತೀಯ ಅಂತ ಹೇಳಿದಕ್ಕೋಸ್ಕರ ಅವ್ರ ಮಾತಿಗೆ ಕಟ್ಬಿದ್ದು ನಾನು ರಿಜಿಸ್ಟರ್ ಮಾಡಿಕೊಟ್ಟೆ. ನಮ್ಮ ಆಸ್ತಿ ಮಾರೋದ್ರಲ್ಲೂ ನಾನು ಯಾವುದು ಪಾಲ್ ತಗೊಂಡಿಲ್ಲ. ಅಶೋಕ್ ಕುಮಾರ್ ಅವರು ನನಗೆ ಒಂದು ಶಿಷ್ಯನ ಥರ ತಗೊಂಡು ಅವರೇ ಮುನ್ನಡೆಯಾಗಿ ನಿರಂತರವಾಗಿ ಎಲ್ಲ ದಾರಿ ತೋರಿಸ್ಕೊಟ್ರು. ಅವ್ರ ದಾರಿಯಲ್ಲಿ ನಾನು ನಡೆದೆ. ಅವ್ರ ಹಲವಾರು ಫ್ರೆಂಡ್ಸ್ಗಳು ಪರಿಚಯ ಮಾಡಿಕೊಟ್ರು. ಆ ಫ್ರೆಂಡ್ಸ್ಗಳಲ್ಲಿ ಅವರಿಗೆ ಲ್ಯಾಂಡ್ ಕೊಡಿಸೋದ್ರಿಂದ ನನಗೆ ಸುಮಾರು ಕಮಿಷನ್ ಬಂತು. ಅದರಿಂದ ನಾನು ಲ್ಯಾಂಡ್ ಪರ್ಚೇಸ್ ಮಾಡಿದೆ. ಇವತ್ತು ನಾವು ನಮ್ಮ ಮನೆ ದೇವರು ಅಂತ ಪೂಜೆ ಮಾಡ್ತೀವಿ. ಇವತ್ತು ಅವ್ರು ಏನೇ ನಾನು ಮಾಡ್ಬೇಕಾದ್ರೂ ಅವ್ರನ್ನ ಕೇಳ್ಬಿಟ್ಟೆ ನಾನು ಮುಂದುವರಿತೀನಿ. ಆ ರೀತಿಯಾಗಿ ನಾವು ದೃಢ ಮನಸ್ಸಿಟ್ಕೊಂಡು ನಾವು ಜೀವನ ನಡೆಸ್ತಾ ಇದೀವಿ. ಅವರಿಂದ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ. ಓಕೆ. ಅಂದ್ರೆ ಈಗ ನಿಮ್ಮ ಕುಟುಂಬದ ಒಂದು ಇದ್ರಲ್ಲಿ ನೀವು ಲ್ಯಾಂಡ್ ಲಾರ್ಡ್ ಅಂತ ಹೇಳುವಂಥದ್ದು ನೀವೇ ಹೇಳಿದ್ದೀರಾ. ಸೊ ಈ ಮುಖ್ಯವಾಗಿ ಫ್ಯಾಮಿಲಿ ಎಲ್ಲ ಯಾವ ತರ ಅಂದ್ರೆ, ಮೀನ್ಸ್ ಎಷ್ಟು ಜನ ಮಕ್ಕಳು, ಆ ಒಂದು ಪರ್ಸನಲ್ ವಿಚಾರಕ್ಕೆ ಹೋಗಿ ಸರ್. ನಮ್ಮ ತಂದೆಗೆ 4 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳು. ನಾನು 2ನೇ ಅವನು. ಮೊದಲನೇ ಅವರು ವ್ಯವಸಾಯ ಮಾಡ್ತಾರೆ, 2ನೇ ಅವರು ಇಟ್ಕೆ ಬಿಸ್ನೆಸ್ ಮಾಡ್ತಾರೆ, 2ನೇ ಅವರು ನಾನು, 3ನೇ ಅವರು ಇಟ್ಕೆ ಬಿಸ್ನೆಸ್ ಮಾಡ್ತಾರೆ, 4ನೇ ಅವರು ಊರಲ್ಲಿ ವ್ಯವಸಾಯ ಮಾಡ್ತಾರೆ. ನನ್ನ ತಂಗಿ ನಮ್ಮ ಮನೇಲೇ ಇದ್ದಾರೆ. ನಮ್ಮ ತಂಗಿ ಮಗನಿಗೆ ನನ್ನ ಮಗನ ಕೊಟ್ಟು ಮದುವೆ ಮಾಡಿದ್ದೀನಿ. ಅದರಿಂದ ನಮ್ಮ ಮನೇಲೇ ಇದ್ದಾರೆ. ಅವ್ರಿಗೂ ಜಮೀನಿದೆ, ಅವ್ರಿಗೂ ಮನೆ ಇದೆ, ಬಟ್ ನಮ್ಮ ಒಟ್ಟು ಕುಟುಂಬದಲ್ಲೇ ಇದ್ದಾರೆ ಅವರು. ಸೊ ಮುಖ್ಯವಾಗಿ ಈ ರಾಜಕೀಯ ಇಂಟ್ರೆಸ್ಟ್ ತಮ್ಗೆ ಯಾವಾಗಿಂದ ಶುರುವಾಯ್ತು ಸರ್? ರಾಜಕೀಯ ಇಂಟ್ರೆಸ್ಟ್ ಯಾವಾಗಿಂದ ಸ್ಟಾರ್ಟ್ ಆಯ್ತು ಅಂದ್ರೆ, ನಮ್ಮ ಅಪ್ಪ ಇದ್ದಾಗೇನೆ ನಮ್ಮೂರಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿತ್ತು. ಯಾವಾಗ 71-72 ಅಲ್ಲಿ. ಅವಾಗ ಆಕಸ್ಮಿಕವಾಗಿ ಚೇರ್ಮನ್ ಆಗ್ಬೇಕಾಗಿತ್ತು, ತಪ್ಪಿತು.
Okay. ತಿರ್ಗಾ ಮತ್ತೆ ಆಲ್ ಇಂಡಿಯಾ ರೇಲ್ ನಿಂತು ಸೋತಿದ್ರು. ಆಮೇಲೆ ತಿರುಗಿ ನಾನು ಊರಿಗೆ ಬಂದ ಮೇಲೆ ನಮ್ಮ ತಾಯಿಯವ್ರನ್ನ ಉಸ್ಕೂರಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿ 5 ವರ್ಷ ಪಂಚಾಯತಿ ಮೆಂಬರ್ ಮಾಡಿದ್ದೆ. ತಿರ್ಗಿ ನಮ್ಮ ಚಿಗಮ್ಮನ್ನ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿ ಉಪಾಧ್ಯಕ್ಷನ್ ಮಾಡಿದೆ. ತಿರ್ಗಿ ನಂತರ ನನ್ನ ತಮ್ಮ ಅಂತ ಭಾವಿಸಿ ನನ್ನ ಮಂಜುನಾಥ ಅನ್ನೋನು ಒಬ್ಬನ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿ ಅಧ್ಯಕ್ಷನು ಮಾಡಿದ್ದೀನಿ. ಈಗ ಪ್ರೆಸೆಂಟ್ ಅವನೇ ಅಧ್ಯಕ್ಷ ಇರೋದು. ಆದ್ರಿಂದ ನಾನು ರಾಜಕೀಯದಾಗ ಅಲ್ಲಿ ಬೆಳೆದೆ. ತಿರ್ಗಾ ಹಿಂದೆ 2011ರಲ್ಲಿ ಆರ್ ಜಿ ವೆಂಕಟಾಚಲಯ್ಯನವರು ನನ್ನ ಕರೆದು ಬಿಟ್ಟು ನೀನ್ ನಿಂತ್ಕೋ ಜೆಡ್ಪಿಗೆ ನಿಮ್ ಮಿಸ್ಸಸ್ ನಿಲ್ಸು ಅಂತ ಹೇಳಿ ಬಲವಂತ ಮಾಡಿ ನಿಲ್ಸಿದಕ್ಕೆ ನಮ್ಮ ಮಿಸ್ಸಸ್ ನಿಲ್ಸಿದೆ. ಜನಗಳು ಆಯ್ಕೆ ಮಾಡಿದ್ರು. ಅದೇ ರೀತಿಯಾಗಿ ನಮ್ಗೆ ಏನ್ ಆರ್ ಜಿ ಸಾಹೇಬ್ರು ಹೇಳಿದ್ರು ಆ ಮಾರ್ಗದರ್ಶನದಲ್ಲಿ ಎಲ್ಲಾರಿಗೂ ಅನುಕೂಲ ಆಗೋ ರೀತಿಯಾಗಿ ಎಲ್ಲಾ ಊರುಗಳಿಗೂ ಏನ್ ಜೆಡ್ಪಿ ಇಂದ ಬರ್ತೋ ಅನುದಾನ ಕೊಟ್ಟು ಒಂದು ವಿಶ್ವಾಸವಾಗಿ ನಾವು ಜೆಡ್ಪಿ ಆಗಿರ್ಕೆ ತೃಪ್ತಿಕರವಾಗಿ ಕೆಲಸ ಮಾಡಿ ನಡ್ಕೊಂಡಿದ್ದೀವಿ. ಅಂದ್ರೆ ಇದೆಲ್ಲ ನೋಡಿದಾಗ ಫ್ಯಾಮಿಲಿಯಲ್ಲಿ ನಿಮ್ಗೆ ರಾಜಕಾರಣ ಅನ್ನೋದು ಅವಾಗಿಂದನೂ ಬೇರೆರ್ಕೊಂಡು ಬಂದಿದೆ. ಸೊ ಹಂಗಾಗಿ ನಿಮ್ಮ ಪೊಲಿಟಿಕಲ್ ಗಾಡ್ ಫಾದರ್ಸ್ ಅಂತ ಗುರುತಿಸ್ಕೊಳ್ಳೋದೆ ಸರ್? ನಮ್ಮ ಪೊಲಿಟಿಕಲ್ ಗಾಡ್ ಫಾದರ್ ಅಂದ್ರೆ ಆರ್ ಜಿ ವೆಂಕಟಾಚಲಯ್ಯನವರು ಇದ್ರು. ಈಗ ಅವ್ರಿಗೆ ವಯಸ್ಸಾಗೋಗಿದೆ. ಈಗ ಯಾರು ನಮಗೆ ಗಾಡ್ ಫಾದರ್ ಇಲ್ಲ, ಒಂದು ಜನಗಳೇ ನಮ್ಗೆ ಇವಾಗ ಗಾಡ್ ಫಾದರ್. ಸರ್ ಆಮೇಲೆ ಪ್ರತಿಯೊಬ್ಬರು ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ರಾಜಕಾರಣಿಗಳು ಒಂದೊಂದು ಧ್ಯೇಯ ಅಂತ ಇಟ್ಕೊಂಡಿರ್ತಾರೆ ಸರ್. ತಾವು ರಾಜಕಾರಣಕ್ಕೆ ಎಂಟ್ರಿ ಆಗ್ಬೇಕಾದ್ರೆ ಯಾವ ತರ ಧ್ಯೇಯ ಇಟ್ಕೊಂಡಿರ್ತೀವಿ ಸರ್? ನಾವು ರಾಜಕೀಯಕ್ಕೆ ಎಂಟ್ರಿ ಆಗೋದು ಏನು ದುಡ್ಡು ಮಾಡ್ಬೇಕು ಅಂತ ಆಸೆಯಿಂದ ಏನೂ ಇಲ್ಲ. ಜನಗಳಿಗೆ ಒಂದು ಸೇವೆ ಮಾಡಿ ಮನುಷ್ಯ ಸತ್ತ ಮೇಲೆ ಹೆಸರು ಬರ್ತದೆ ಹೊರತು ಅವ್ನ ದುಡ್ಡು ಅವ್ರು ನಿಜ ಬರಲ್ಲ. ಆ ಹೆಸರು ಸಂಪಾದನೆ ಮಾಡ್ಬೇಕು ಅಂತ ಆಸೆಯಿಂದ ನಾನು ರಾಜಕಾರಣಕ್ಕೆ ಹೋಗ್ಬೇಕು ಅಂತ ಆಸೆ ಪಡ್ತೀನಿ ವಿನಃ ಯಾವುದೇ ದುಡ್ಡಿಗಾಗಲಿ ಇಲ್ಲ ದುಡ್ಡು ರಾಜಕೀಯದಿಂದ ಮಾಡ್ಬೇಕು ಅಂತ ನಮ್ಗೆ ಯಾವುದೇ ಧ್ಯೇಯ ಇಲ್ಲ. ಹಾಗೆ ಔಟ್ ಅಂಡ್ ಔಟ್ ಆಗಿ ಜನಗಳ ಸೇವೆ ಮಾಡ್ಬೇಕು ಅನ್ನೋದೇ ನಿಮ್ಮ ಒಂದು. ಅದೇ ರೀತಿ ದೊಡ್ಡಬಳ್ಳಾಪುರದಲ್ಲಿ ತಾವು ಇದೇ ಕ್ಷೇತ್ರದವ್ರು ಆಗಿರೋದ್ರಿಂದ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಇರೋದ್ರಿಂದ ಇಲ್ಲಿ ಸಾಕಷ್ಟು ಏನ್ ಅಭಿವೃದ್ಧಿ ಆಗ್ಬೇಕು ಅಥವಾ ಏನೆಲ್ಲ ಇನ್ನು ಡೆವಲಪ್ಮೆಂಟ್ ಮಾಡ್ಬೇಕು ಅನ್ನೋದು ನೀವು ಒಬ್ಬ ಮತದಾರರಾಗಿ ಅಥವಾ ಒಬ್ಬ ರಾಜಕಾರಣಿಯಾಗಿ ಹೇಳೋದಾಗುತ್ತೆ. ದೊಡ್ಡಬಳ್ಳಾಪುರ ತಾಲೂಕು ಇವಾಗ ಬೆಂಗಳೂರಿಗೆ ಹತ್ರ ಆಗಿ ಬೆಂಗಳೂರಿಗೆ ಸೇರ್ಕೊಳ್ಳೋ ರೀತಿಯಾಗಿ ಬಂದಿದೆ. ಎಲ್ಲಾ ರೀತಿಯಾಗಿ ಡೆವಲಪ್ಮೆಂಟ್ ಆಗ್ಬೇಕು. ಈಗಿರೋ MLA ಏನು ಮಾಡಕ್ ಅವ್ರ ಕೈಲಿ ಆಗ್ತಾ ಇಲ್ಲ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಅದೇ ಬಿಜೆಪಿ ಇದೆ. ಹಿಂದೆ ವೆಂಕಟರಮಣಯ್ಯ ಇದ್ದ ಕಾಂಗ್ರೆಸ್ ಅಲ್ಲಿ ಸುಮಾರು ಕೆಲಸ ಮಾಡಿಸಿದ್ದಾರೆ. ಅದೇ ರೀತಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಈ ಒಂದು ಕಸದ್ದು ಏನಿದೆಯಾ ಆ ಘಟಕನ ಮುಚ್ಚಿಸಿ ಬೇರೆ ಕಡೆ ದೊಡ್ಡಬಳ್ಳಾಪುರ ದೂರ ಇತ್ತು ಅವಾಗ ಹಾಕಿದ್ದಾರೆ. ಇವಾಗ ಬೇರೆ ಗೌರಿಬಿದನೂರು ಎಲ್ಲಾನ ಶಿಫ್ಟ್ ಮಾಡೋ ವ್ಯವಸ್ಥೆ ಮಾಡಬೇಕು ಕಸದ ಘಟಕ. ಯಾಕಂದ್ರೆ ದೊಡ್ಡಬಳ್ಳಾಪುರ ಬೆಂಗಳೂರಿಗೆ ಸೇರ್ಕೊಳ್ತದೆ. ಆಮೇಲೆ ಇಲ್ಲಿ ಕುಡಿಯೋ ನೀರಿಗೂ ಒಂದ್ ಸ್ವಲ್ಪ ಸಮಸ್ಯೆ ಇದೆ. ಅದಕ್ಕೂ ಒಂದ್ ಎಲ್ಲಿದ್ರಾದ್ರೂ ನೀರು ತಂದು ಕುಡಿಯೋ ನೀರಿಗೂ ಸಮಸ್ಯೆ ಬಗೆಹರಿಸಬೇಕು. ಒಂದು ಆಧುನಿಕ ಮಾಡಬೇಕು ಅಂದಾಗ ಈ ರೈತರು ಅಂತ ಬಂದಾಗ ದೊಡ್ಡಬಳ್ಳಾಪುರ ತಾಲೂಕು ರೈತರಲ್ಲಿ ಈಗ ಆದಷ್ಟು ಸಾಕಷ್ಟು ಡೈರಿಗಳಿದೆ. ಡೈರಿಗಳಿದ್ರು ಅಲ್ಲಿ ಬರೀ ಹಸು ಇದು ಹಾಲು ಸಂಗ್ರಹ ಮಾಡ್ತಾರೆ. ಬಟ್ ಬೇರೆ ರೀತಿಯದ್ದು ಮಾಡೋದಕ್ಕೆ ಪ್ರಾವಿಷನ್ ಇದೆ. ಅದನ್ನ ಮಾಡ್ಬೇಕು ಅಂತ ನನಗೆ ಆಸೆ ಇದೆ. ಏನು ಪ್ರತಿ ಡೈರಿ ಎಲ್ಲರೂ ಸಗಣಿನೇ ಪರ್ಚೇಸ್ ಮಾಡಿ ಒಂದು ಇದು ಬಯೋ ಗ್ಯಾಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಅದೇ ಊರಿಗೆ ಕೊಡೋ ಅಂಥದ್ದು ಐತೆ. ಅದನ್ನ ಯಾರು ಗಮನಿಸ್ತಾ ಇಲ್ಲ. ಆ ರೀತಿಯಾಗಿ ಮಾಡ್ಬೇಕು ಅಂತ ನನಗೆ ಆಸೆ ಐತೆ. ಜನಗಳೆಲ್ಲ ಅಭಿಪ್ರಾಯ ಪಟ್ರೆ ಅದನ್ನೆಲ್ಲ ಮಾಡಿ ನಾನು ತೋರಿಸ್ತೀನಿ. ಅಂದ್ರೆ ಒಂದು ರೀತಿ ಹೇಳ್ಬೇಕು, ನಿಮ್ಗೆ ಒಂದು ಅವಕಾಶ ಸಿಕ್ಕಿದ್ರೆ ಸೊ ಇದನ್ನೆಲ್ಲ ಒಂದು ಕಾರ್ಯಕ್ರಮಕ್ಕೆ ತರಬಹುದು ಅನ್ನೋದು. ಸರ್ ಸೊ ಇವಾಗ ಇದೇ ವಿಚಾರಕ್ಕೆ ನಾವು ಬಂದ ದೊಡ್ಡಬಳ್ಳಾಪುರ ವಿಚಾರಕ್ಕೆ ಬಂದ್ರೆ ಸರ್ ತಮ್ಗೆ ಸಾಕಷ್ಟು ರೀತಿಯ ಒಂದು ಜನರ ಒಂದು ಬೆಂಬಲ ಕೂಡ ಇದೆ ನಿಮ್ಮ JDS ಪಕ್ಷದಲ್ಲಿ. ಆದ್ರೆ ಈ ಬಮೂಲ್ ಎಲೆಕ್ಷನ್ ಟೈಮಲ್ಲಿ ನಿಮ್ಗೂ ಮತ್ತೆ ಧೀರಜ್ ಮುಂದುವರ್ಜಿ ಅವ್ರಿಗೆ ಸಿಕ್ಕಾಪಟ್ಟೆ ಒಂದು ನೇರ ವಾಗ್ದಾನ ಕೂಡ ಆಯ್ತು. ಆಮೇಲೆ ಅವ್ರು ನಿಮ್ಮನ್ನ ಕಡೆಗಣಿಸೋ ರೀತಿಯಲ್ಲಿ ನೀವು ಸಾಕಷ್ಟು ಅಳನ್ನ ತೊಳ್ಕೊಂಡಿದ್ವಿ. ಸೊ ಏನು ಧೀರಜ್ ಮುಂದುವರ್ಜಿ ನಿಮ್ಗೆ ಏನ್ ಅಂತ ಒಂದು ಇದೇನಂತ? ಧೀರಜ್ ಮುಂದಾಜಿಗೂ ನಮಗೂ ಏನಿಲ್ಲ, ಅವ್ರು BJP ಅವರು, ನಾವು JDS ನವರು. ಅಲ್ಲೇನಾಗೋಯ್ತು ಅಂದ್ರೆ JDS ನ ಕಡೆಗಣಿಸಿ ನಾವು BJP ಇಂದನೇ ಕ್ಯಾಂಡಿಡೇಟ್ ಆಗ್ತೀವಿ ಅಂತ ಹೋದಾಗ ಅವಾಗ ನಮ್ JDS ಪಕ್ಷ ಉಳಿಸ್ಕೊಳಕೋಸ್ಕರ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ಎಲ್ಲೋ ಒಂದಿಟ ಅಂದಿದ್ದಕ್ಕೆ ಅವರು ನಮ್ಮೂರಲ್ಲಿ ಬಂದು ಡೈರಿಯಲ್ಲಿ ನನ್ನ ಏನ್ ಇನಾಮಿನೇಟ್ ಮಾಡಿದ್ರು ನಮ್ ಜನ ಅದಕ್ಕೂ ವಿರುದ್ಧವಾಗಿ ಸ್ಟೇ ತಂದು ನಾನು ಇಲ್ದಂಗೆ ಮಾಡಿದ್ರು. ಹೈಕೋರ್ಟ್ ಲಾಸ್ಟ್ ಮೊಮೆಂಟ್ ಇನ್ನು 3 days ಎಲೆಕ್ಷನ್ ಇದೆ ಅನ್ನಂಗೆ ನಮಗೆ ಡಿಕ್ಲೇರ್ ಮಾಡಿದ್ರು. ನಮಗೆ ಟೈಮ್ ಸಾಕಾಗಿಲ್ಲ, ಜನಗಳನ್ನಂತ ಬೆರೆಯಕ್ಕಾಗಿಲ್ಲ. ಅದರಿಂದ ಅದು ಸೋಲಾಗಿದೆ. ಆ ಸೋಲನ್ನೇ ನಮ್ ಗಣಿ ತಗೊಂಡಿಲ್ಲ. ಸೊ ಅಂದ್ರೆ ಈಗ ನಾವೆಲ್ಲ ಜನರ ಪ್ರಶ್ನೆ ಅಂದ್ರೆ ದೊಡ್ಡಬಳ್ಳಾಪುರ ಜನತೆ ಪ್ರಶ್ನೆ ಏನಪ್ಪ ಅಂದ್ರೆ ಈಗ JDS ಅವ್ರ BJP ಎರಡೂ ಕಂಬೈನ್ ಆಗಿ ಮೈತ್ರಿ ಸರ್ಕಾರ ನಡೀತಾ ಇದೆ ಸ್ಟೇಟ್ ಲೆವೆಲ್ ಅಲ್ಲಿ. ಬಟ್ ದೊಡ್ಡಬಳ್ಳಾಪುರದಲ್ಲಿ ಯಾಕೆ ಆ ಮೈತ್ರಿ ಇಲ್ಲ? ಯಾಕೆ ನಾಯಕರುಗಳಲ್ಲಿ ಒಂದ್ ರೀತಿಯ ತಿಕ್ಕಾಟ ಇದೆ ಅನ್ನೋದು ಇದಕ್ಕೇನ್ ಹೇಳ್ತೀರಂತ? ಧೀರಜ್ ಮುನ್ರಾಜು ಮತ್ತೆ ನಮ್ಮ JDS ಅಲ್ಲಿ ಜಿಲ್ಲಾಧ್ಯಕ್ಷರವರೆಗೂ ಆಗಿರೋ ಮುನ್ರಾಜು ಮುನೇಗೌಡರಿಗೆ ಸಮನ್ವಯ ಕೊರತೆಯಿಂದ ಅದು ಪ್ರಾಬ್ಲಮ್ ಆಗಿದೆ ಅಷ್ಟೇ. ಆ ಮೊದಲು ದೇವೇಗೌಡರು ಏನು ಆದೇಶ ಕೊಟ್ಟಿರಲಿಲ್ಲ. ಆದೇಶ ಕೊಟ್ಟ ಮೇಲೆ 2 ಎಲೆಕ್ಷನ್ ಆಗಿದೆ. ಒಂದು TAPMC, ಒಂದು ಬಾಯಸಲ್ಲಿ ಪಟ್ಟಣ ಕಟ್ಟೆಯಲ್ಲಿ. TAPMC ಅಲ್ಲಿ ಏನಾಯ್ತು, ನಮ್ಗಿನ್ನ ಮೊದ್ಲೇ ಅವರೇ ಕಾಂಗ್ರೆಸ್ ಅಲ್ಲಿ ಮಿಂಗಲ್ ಆದ್ರು. ಮಿಂಗಲ್ ಆದಾಗ ನಮ್ JDS ಗೆ ಸೀಟ್ ಕಮ್ಮಿ ಬಂದಂಗಾಯ್ತು.
ಅದು ಬಿಜೆಪಿ ಅವರು ಮಾಡಿದ ಕುತಂತ್ರ. ಬಾಹೇನಹಳ್ಳಿ ಪಟ್ಟಣ ಪಂಚಾಯತಿಯಲ್ಲಿ ದೇವೇಗೌಡರ ಆದೇಶ ಇದ್ರು ನಮ್ಮನ್ನ ಗಣನೆ ತಗೊಂಡಿದ್ರೆ ಅವರು ಮಾಡಿದ್ರು. ಆದ್ರೆ ವೋಟರ್ಸ್ ದೇವೇಗೌಡನ ಆದೇಶ ನೋಡಿ NDA ಪಕ್ಷಕ್ಕೆ ಓಟ್ ಹಾಕಿರೋ ಹೊರತು ಮುನೇಗೌಡರಿಗೆ ಇಂಡಿಪೆಂಡೆಂಟ್ ಎಷ್ಟು ಬಂದೋ ಅಷ್ಟೇ ಬಂದಿರೋದು. ಈಗ ಅದ ಆದೇಶ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಾಗ ಧೀರಾಜು ಯಾವ ರೀತಿ ತಗೋತಾರೋ ತಗೊಂಡ್ಲಿ, ಅದಕ್ಕೂ ನಾವೆಲ್ಲ ರೀತಿಯಾಗೂ ಸ್ಪಂದನೆ ಕೊಡ್ತೀವಿ. ಒಂದ್ ಪಕ್ಷ ಅವನು ಏಕಾಂಗಿ ಹೋದ್ರೆ ನಾವು JDS ಏಕಾಂಗಿ ಹೋಗಕ್ಕೆ ಸಿದ್ಧತೆ ಮಾಡಿದಂತೀವಿ. ಒಂದು ವೇಳೆ ಏನಾದ್ರು ನಿಮ್ಮ ಪಕ್ಷದಿಂದ ಪಕ್ಷ ಸೂಚನೆ ಕೊಟ್ಟು ಇಲ್ಲ ಇಬ್ರು ಕಂಬೈನ್ ಆಗಿ ಮಾಡ್ಬೇಕು ಎಲೆಕ್ಷನ್ಸ್ ಇಬ್ಬರು ZP ಇರ್ಬೋದು TPS ಎಲೆಕ್ಷನ್, ಸೊ ಅವ್ರ ಜೊತೆ ಕಂಬೈನ್ ಆಗ್ಬೋದಾ ಅಂತ? ಖಂಡಿತ ಆತಿ. ಪಕ್ಷ ಹೈಕಮಾಂಡ್ ತೀರ್ಮಾನ ಕೊಟ್ರೆ 100% ನಾವು ಕಮೆಂಡ್ ಆಗಕ್ ನಾವು ಸಿದ್ಧ ಇದ್ದೀವಿ. ಒಂದ್ ಪಕ್ಷ ಧೀರಾಜ್ ಕಮೆಂಡೇ ಬೇಡ ಅಂದ್ರೆ ನಾವು ತೊಟ್ಟಕ್ ರೆಡಿ ಇದ್ದೀವಿ. ಸೊ ಆಪ್ಷನ್ ಹೆಂಗ್ ಕೊಟ್ಟು ನೀವು ಚಾಯ್ಸ್ ತಗೊಳ್ಳೋದಕ್ಕೆ ರೆಡಿ ಇದ್ದೀವಿ. ಓಕೆ ಇನ್ ಕೇಸ್ ಏನಾದ್ರು ಇಂಡಿಪೆಂಡೆಂಟ್ ಅಲ್ಲಿ ನೀವು ಮೂವ್ಮೆಂಟ್ ತಗೋತೀವಿ JDS ಅನ್ನೋದ್ರೆ ಎಷ್ಟು ಸೀಟ್ ತಗೊಳ್ಳೋ ನಿರೀಕ್ಷೆ ಇದೆ? ದೊಡ್ಡಬಳ್ಳಾಪುರ ತಾಲೂಕು JDS ಬೆಲ್ಟೆ. ಇಲ್ಲಿ ಏನಾಗಿದೆ ಅಂದ್ರೆ JDS ಪಕ್ಷದಲ್ಲಿ ಕೆಲವು ಒಂದು ಭಿನ್ನಾಭಿಪ್ರಾಯ ಇರೋದ್ರಿಂದ ಅದು JDS ಸೋತ್ಕೊಂಡ್ಬರ್ತಾ ಇದೆ ಇರೋದು. ಇದು ಯಾವತ್ತಿದು JDS ಬಿಟ್ಟೆ ಆ ಭಿನ್ನಾಭಿಪ್ರಾಯನ ಆಪೋಸಿಟ್ ನವರು ಪ್ರೆಸ್ ಮಾಡಕಂತ ಇದ್ದಾರೆ. ನಮ್ಮ JDS ಅಲ್ಲಿ ಒಂದು ಸಮರ್ಥವಾದ ನಾಯಕ ನಿಂತ್ಕೊಂಡು ನಾನು ಎಲೆಕ್ಷನ್ ಮಾಡಿ MLA ನಿಂತ್ಕೊಬೇಕು ಅನ್ನೋ ನಿಮ್ನೆಲ್ಲ ಸರ್ವ್ ಮಾಡ್ಕೊಂಡ್ರೆ 100% JDS ಗೆದ್ದಿರ್ತದೆ. ಅರ್ಥ ಆಯ್ತಾ? ಈಗಿನ ಸ್ಥಿತಿಯಲ್ಲಿ ಏನಾದ್ರೂ JDS ಪಕ್ಷ BJP ಸಪರೇಟ್ ಆಗಿ ಕಾಂಗ್ರೆಸ್ ಸಪರೇಟ್ ಆದ್ರೆ JDS ಪಕ್ಷ 1 ಸೀಟ್ ಆದ್ರೂ ಗೆದ್ದಿರ್ತದೆ. ತಾಲೂಕ್ ಪಂಚಾಯತಿ ಒಂದು 5 ಆದ್ರೂ ಗೆಲ್ತಾರೆ. ಬೇಕಾದ್ರೆ ಏರಿಯಾ ಹೇಳ್ತೀವಿ ಯಾವಾಗ ಇರ್ತದೆ ಅಂತ. ಅರ್ಥ ಆಯ್ತಾ? ಆ ರೀತಿ ವಾಸ್ತು ಕಾನ್ಫಿಡೆನ್ಸ್ ಇದೆ. ಈಗ ನೀವ್ ಹೇಳ್ದಂಗೆ ದೊಡ್ಡಬಳ್ಳಾಪುರ JDS ಬೆಲ್ಟು. ಸೊ ಇಲ್ಲಿ ಮುಖ್ಯವಾಗಿ ಲೀಡರ್ಗಳಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಅಥವಾ ಅಸಮಾಧಾನ ಇರೋದು ಮುಖ್ಯವಾಗಿ JDS ಸೋಲೋದಕ್ಕೆ ಕಾರಣ ಅಂತ ಸಾಕಷ್ಟು ಜನ ಹೇಳ್ತಿದ್ದಾರೆ. ಸೊ ಅದೇ ಈಗ ಲಾಸ್ಟ್ 96 ಆದ್ಮೇಲೆ ಎಲ್ಲ BJP ಇಲ್ಲ ಕಾಂಗ್ರೆಸ್ ಗೆದ್ಕೊಂಡ್ ಬರ್ತಾ ಇದೆ. ಸೊ ನಿಮ್ಮ ಪ್ರಕಾರ ಏನೆಲ್ಲ ಇಂಪ್ಯಾಕ್ಟ್ ಇಂದ ಇಲ್ಲಿ ಸೋಲೋದಕ್ಕೆ ಕಾರಣ ಆಗ್ತಾ ಇದೆ ಸರ್? JDS ಒಳಜಗಳದಿಂದ ಸೋತದೆ ವಿನಃ JDS ಪಕ್ಷ ಎಂದೂ ಸೋತಿಲ್ಲ. ಇವಾಗ ಮೊನ್ನೆ TAPMC ನೋಡಿದ್ರೆ JDS ಗೆ ಎಷ್ಟು ಮತ ಬಂದವೆ ಅದನ್ನ ಲೆಕ್ಕ ಹಾಕ್ಬೇಕು. ಅದನ್ನ ಲೆಕ್ಕ ಹಾಕಿದಾಗ JDS ಪಕ್ಷ ಇನ್ನೂ ಜೀವಂತವಾಗಿದೆ ಅನ್ನೋದು ಅರ್ಥ ಆಗ್ತದೆ. ಅರ್ಥ ಆಯ್ತಾ? ಅದೇ ರೀತಿಯಾಗಿ ನಮ್ಮ ಲೀಡರ್ಗಳು ಭಿನ್ನಾಭಿಪ್ರಾಯದಿಂದ ಜನರಿಗೆ, ಸಾಮಾನ್ಯ ಜನಗಳಿಗೆ ಒಂದು ಗೊಂದಲ ಉಂಟಾಗಿದೆ. ನಾವ್ ಎತ್ತೋಗ್ಬೇಕು, ಯಾವ ಲೀಡರಿಂದ ಹೋಗ್ಬೇಕು, ಅವ್ರಿಗೆ ಕಷ್ಟ ಸುಖ ಆದ್ರೆ ನಾವ್ ಯಾರು ಇದು ಮಾಡ್ಬೇಕು ಅನ್ನೋ ಒಂದು ಗೊಂದಲ ಸೃಷ್ಟಿ ಆಗ್ತದೆ. ಆ ಗೊಂದಲ ಸೃಷ್ಟಿಯಾಗಿ ಇವಾಗ ಎತ್ತ ಒಂದ್ ಕಡೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಓಟ್ ಹಾಕ್ಬಿಟ್ಟು ಸುಮ್ಮನೆ ಇರ್ತಾರೆ. ಕರೆಕ್ಟ್ ಆಗಿ ಎಲ್ಲಾ ಜನಗಳಿಗೂ ಸ್ಪಂದನೆ ಮಾಡಿ ಒಂದು ಲೀಡರ್ಶಿಪ್ ತಗೊಂಡ್ರೆ ದೊಡ್ಡಬಳ್ಳಾಪುರದಲ್ಲಿ JDS 100% ಗೆಲ್ತದೆ. 100% ನೀವು ಹೇಳಿದಾಗ ಕಾರ್ಯಕರ್ತರಲ್ಲಿ ಇಲ್ಲಿ ಗೊಂದಲ ತುಂಬಾ ಇದೆ ಸರ್. ಈಗ ನಿಮ್ದೇ ಆದ ಒಂದು ಬಣ, ಈ ಕಡೆ ಹರೀಶ್ ಗೌಡ್ರದೇ ಒಂದು, ಮುನೇಗೌಡರದೇ ಒಂದು ಬಣ. ಈ ತರ ಆದಾಗ ಯಾರ ಕಡೆ ಬೆಂಬಲ ಕೊಟ್ರೆ ನಮ್ಗೆ ಎಲ್ಲಿ ನೆಲೆ ಸಿಗುತ್ತೆ ಅನ್ನೋದೇ ಒಂದು ಕನ್ಫ್ಯೂಷನ್ ಕರ್ಬೇಕಾದ್ರೆ ಬಂದಿದೆ. ಆಕ್ಚುಲಿ ಹೇಳ್ಬೇಕು ಅಂತ ನೋಡ್ರಿ, ಯಾವ್ದು ಬಣ ಇಲ್ಲ ಕಾರ್ಯಕರ್ತರಲ್ಲಿ, ಯಾವ್ದು ಬಣ ಇಲ್ಲ. ಇವಾಗ ನಂದೇ ಅಂತ ಹೇಳಿ ನಾನು ಯಾವ್ದೇ ಒಂದು JDS ಅಂತ ಹೇಳ್ಬಿಟ್ಟು ಒಂದು ಗುಂಪುಗಾರಿಕೆ ಮಾಡಕ್ ಹೋಗಿಲ್ಲ, ಮಾಡೋದು ಇಲ್ಲ. ನಾನು ಎಲ್ಲಾರು ನಮ್ಮವರೇ. ಹರೀಶ್ ಗೌಡನು ಅವನೇನು ಗುಂಪುಗಾರಿಕೆ ಮಾಡ್ತಾ ಇರ್ಬೋದು, ನಾವು ಮಾಡಗಂಡಿ ಅವ್ರು. ಅವನೇನು ಒಂದ್ ಮುನೇಗೌಡರು ವೈಷಮ್ಯದಿಂದ ಮಾಡ್ತಾ ಇದ್ದಾನೆ ಹೊರತು ಬೇರೆ ಇನ್ನೇನಲ್ಲ. JDS ಪಕ್ಷಕ್ಕೆ ಹಾನಿ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾನೆ. ಅವ್ನ್ ಕಾಂಗ್ರೆಸ್ ಜೊತೆ ಮಿಂಗಲ್ ಆಗ್ಬೇಕು ಅಂತ ಆಸೆ ಪಡ್ತಾನೆ, ಮಾಡ್ಕೊಂಡ್ಲಿ, ಅದಕ್ಕೆ ಕ್ವಶನ್ ಅಲ್ಲ. JDS ಮತದಾರನ ಅವ್ನು ತಗೊಂಡೋಗಕ್ಕಾಗಲ್ಲ, ಅವ್ನು ಹಬ್ಬ ಹೋಗೋದಷ್ಟೇ. ಏನ್ ಮಾಡಿದ್ರು ಮತದಾರರು ಇವತ್ತು JDS ಪಕ್ಷದಲ್ಲಿ ಒಂದು ನಾಯಿ ಮರಿ ನಿಲ್ಸಿದ್ರು ನಮಗೆ 30,000 ಓಟ್ ಬೀಳುತ್ತೆ. ಅದು ಗ್ಯಾರಂಟಿ ಓಟು. ಇನ್ನು ನಮಗೆ ಬೇಕಾಗಿರೋದು 25,000 ಓಟನ್ನ ದೃಢೀಕರಣ ಮಾಡಿ JDS ಅಲ್ಲಿ ನಿಂತ್ಕೊಳ್ಳೋ ಶಕ್ತಿವಂತ ಬೇಕು. ಇಂಥ ಜನಗಳು ಸೇವೆ ಮಾಡೋಂತ ಇದ್ರೆ 100% ಆಗ್ತದೆ. ಅದು ಜನಗಳಿಗೆ ಬಿಡ್ತೀವಿ, ಕಿತ ಯಾರು ಆಯ್ಕೆ ಮಾಡ್ತಾರೋ ಮಾಡಿ. ಸೊ ನೀವು ಸಾಕಷ್ಟು ಬಾರಿ JDS ಪಕ್ಷನ ಸಂಘಟನೆ ಮಾಡ್ಬೇಕಂತ ಸಾಕಷ್ಟು ವೇದಿಕೆಗಳಲ್ಲಿ ಕೂಡ ಹೇಳಿದ್ರಿ. ಸೊ ಮುಖ್ಯವಾಗಿ ಒಂದು ಸಭೆಯಲ್ಲಿ ಹೇಳಿದ್ರಿ, ಯಾವುದೋ ನಿಮ್ಮದೇ ಆದ ಪಕ್ಷದ ಕಾರ್ಯಕರ್ತ ಹೇಳಿದ್ರು, ಇಲ್ಲಿ ಕುಮಾರಸ್ವಾಮಿ ಅವರು ಬಂದು ಕೂಡ ಇಲ್ಲಿ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಸೊ ಅಂತ ವ್ಯಕ್ತಿಗಳನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ ನಾವು ಹೋಗ್ಬೇಕು ಅಂತ ಕೂಡ ನೀವು ಹೇಳಿಕೆ ಕೊಟ್ಟಿದ್ರಿ. ಸೊ ಆ ತರದ ಕೆಲಸಗಳು ಮಾಡ್ತಿದ್ದೀರಾ ಪ್ರೆಸೆಂಟ್ ಅಂತ? ಖಂಡಿತ. ಏನಲ್ಲಿ ವೇದಿಕೆ ಮೇಲೆ ಹೇಳಿದ್ರು ಅವ್ರಿಬ್ಬರನ್ನು ಕರೆದು ನಾನು ಮಾತಾಡಿದ್ದೀನಿ ಆಲ್ರೆಡಿ. ಅವ್ರು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗಲ್ಲ. ಅವ್ರು ನರಸಿಯಪ್ಪ ಅನ್ನೋದು ನಮ್ಮ ಮನೆಗೆ ನಮ್ಮ ಆಫೀಸ್ಗೆ ಬಂದು ಮಾತಾಡ್ಕೊಂಡು ಹೋಗ್ಯಪ್ಪ, ಅವ್ರ ಪಕ್ಷ ಬಿಟ್ಟು ಹೋಗಲ್ಲ. ಇಲ್ಲಿ ಗೊಂದಲದಿಂದ ಅವರಿಗೆ ಬೇಜಾರಾಗಿದೆ. ಇನ್ನು ಮುಂದೆ ಆ ರೀತಿ ಬೇಜಾರ ಆಗದಂಗ ಇವಾಗ ಜಿಲ್ಲಾಧ್ಯಕ್ಷ ಚೇಂಜ್ ಮಾಡ್ಯಾವ್ರೆ. ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದು ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೋ ಅವ್ರಿಗೆ ಫಸ್ಟ್ ಒಂದು ಅವಕಾಶ ನೋಟಿಸ್ ಕೊಟ್ಟು ಅವ್ರ ಪಕ್ಷದಿಂದ ಆಚೆ ಇಡಿ. ನಮ್ಗೆ ಇದ್ದಷ್ಟು ಜನನೇ ಸಾಕು ಅಂತ ನಾನು ಆಲ್ರೆಡಿ ನಿನ್ನೆನೆ ಅವ್ರಿಗೆ ಹೇಳಿದ್ದೀನಿ, ಫೋನ್ ಮಾಡಿದ್ದವರು ಹೇಳಿದ್ದೀನಿ. ಈ ರೀತಿ ಇದೆ ಅಂತ ಎಲ್ಲ ಮಾಡೋಣ, ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳಿದ್ದಾರೆ. ನನಗೆ ಭರವಸೆ ಇದೆ. ಈಗ ಬಂದಿರೋ ಜಿಲ್ಲಾಧ್ಯಕ್ಷ ವಾಕ್ಷಿತ ಅಂತಾರೆ, ಹಿಂಗೆ ಇದ್ದ ಜಿಲ್ಲಾಧ್ಯಕ್ಷರು ಅವ್ರ ಎಲೆಕ್ಷನಿಗೆ MLA ಎಲೆಕ್ಷನ್ ನಿಂತ್ಕೊಬೇಕು ಅಂತೇಳಿ ಯಾರನ್ನ ಕಣ್ಗಣಿಸ್ಬಾರ್ದು ಅಂತೇಳಿ ಏನು ಅಚ್ಚವಕಾಶ ನೋಟಿಸ್ ಕೊಡಿದ್ರೆ ಎಲ್ಲ ಹೊಂದಾಣಿಕೆ ಮಾಡ್ಕೋಬೇಕು. ಈಗ ಅದು ಆ ರೀತಿ ನಡೆಯಲ್ಲ. ಈಗ ಬಂದಿರೋ ಜಿಲ್ಲಾಧ್ಯಕ್ಷರು ಸ್ಟ್ರಿಕ್ಟ್ ಮಾಡ್ತಾರೆ ಅಂತ ನನಗೆ ಆಸೆ ಐತೆ. ಅವ್ರಿಗೆಲ್ಲ ತಂದು ನಾವು ಮಾಡ್ತೀವಿ. ಇನ್ನೊಂದು ಮುಖ್ಯವಾದ ವಿಚಾರಕ್ಕೆ ನಾನು ಬರ್ತೀನಿ ಸರ್.
2023 ನೀವು ಕೂಡ ದೊಡ್ಡಬಳ್ಳಾಪುರಕ್ಕೆ JDS ಆಕಾಂಕ್ಷಿ ಆಗಿದ್ರಿ, ಅದೇ ಅಭ್ಯರ್ಥಿ ಆಗ್ಬೇಕು, MLA ಟಿಕೆಟ್ ಸಾಕಷ್ಟು ಕಸರತ್ತು ಕೂಡ ಮಾಡಿದ್ರಿ. ಸೊ ನೀವು ಇಷ್ಟೆಲ್ಲ ಪಕ್ಷಕ್ಕೋಸ್ಕರ ದುಡಿತಾ ಇದ್ರು, ನಿಮ್ಮನ್ನ ಪಕ್ಷ ಯಾಕೆ ಕಡೆಗಣಿಸ್ತಾ ಇದೆ? ನಿಮ್ಗೆ ಯಾಕೆ ಟಿಕೆಟ್ ಕೊಡೋದ್ರೆ ವಿಫಲ ಆಗ್ತಾ ಇದೆ ಅನ್ನೋದು ಸರ್? ಟಿಕೆಟ್ ಕೊಡೋದಕ್ಕೆ ಪಕ್ಷ ವಿಫಲ ಆಗಿಲ್ಲ. ಮುನೇಗೌಡರದು ಒಂದು ಅಜೆಂಡಾ ಇದೆ. ನಾನು ಒಂದಕ್ಕಿಂತ MLA ಆಗಬೇಕು ಅಂತ ಹೇಳಿ ಅವರೇ ಆದ ಒಂದಕ್ಕಿಂತ ಇಂಡಿಪೆಂಡೆಂಟ್ ನಿಂತ್ಕೊಂಡು ಒಂದಕ್ಕಿಂತ JDS ಪಕ್ಷದಲ್ಲಿ ನಿಂತ್ಕೊಂಡಿದ್ರು. ಆದ್ರಿಂದ ಅವರು ಒಂದಕ್ಕಿಂತ ದೊಡ್ಡಬಳ್ಳಾಪುರಕ್ಕೆ 100 ಕೋಟಿ ಸುರಿದಿದ್ದಾರೆ. ಅವ್ರು ಒಂದಕ್ಕಿಂತ ಆಗಲಿ ಅಂತ ನನಗೂ ಒಂದು ಆಸೆ ಇತ್ತು. ಲಾಸ್ಟ್ ಟೈಮ್ ಕುಮಾರಣ್ಣ ಬಂದು ಸೋತವ್ರೆ, ಈಗಿತ ಬಿಟ್ಬಿಡಪ್ಪ ಅಂತ ಬಿಟ್ಟೆ. ಆದರೆ ಈಗಿತ ಜಿಲ್ಲಾಧ್ಯಕ್ಷನ ಚೇಂಜ್ ಮಾಡಿದಾಗ ಮುನೇಗೌಡರು ನಿಲುವು ಏನಾಗ್ತದೆ ಅದ್ರ ಮೇಲೆ JDS ಪಕ್ಷ ಯಾವ ರೀತಿ ಇರ್ತದೆ ಅನ್ನೋದು ಯೋಚನೆ ಮಾಡಬೇಕಂತ ಪರಿಸ್ಥಿತಿ ಐತೆ. ಮುನೇಗೌಡರು ಇಂಡಿಪೆಂಡೆಂಟ್ ಹೋಗ್ತಾರ, ಇಲ್ಲ JDS ಪಕ್ಷದಲ್ಲೇ ನಿಂತ್ಕೊಂತೀವಿ ಅಂತ ಬರ್ತಾರ, ಇಲ್ಲ ಇನ್ನೊಬ್ರಿಗೆ ದಾರಿ ಹರಿತಾರ, ಅದು ಅವರು ವಿವೇಚನೆ ಬಿಟ್ಟಿದ್ದು. ಯಾಕೆಂದ್ರೆ ಮುನೇಗೌಡರು ಇಂಡಿಪೆಂಡೆಂಟ್ ನಿಂತಾಗೂ 38,000 ಓಟ್ ಬಂದಿದ್ರು. ಆದ್ರಿಂದ ಅವ್ರದೇ ಆದ ಒಂದು ವರ್ಚಸ್ ಒಂದು 20 ಸಾವಿರ ಓಟವೆ. ಆ ವರ್ಚಸ್ ಬೇರೆ ಏನಾದ್ರು ಆದ್ರೆ ಇಲ್ಲಿ JDS ಗೆದಿಕ್ ಆಗಲ್ಲ. ಅವ್ರು ಉಳಿಸ್ಕೊಂಡು ಯಾರೇ ಕ್ಯಾಂಡಿಡೇಟ್ ಆದ್ರೂ ಗೆದಿಬಹುದು, ಯಾರು ಮುನೇಗೌಡರು ಉಳಿಸ್ಕೊಂಡು. ಒಂದು ವೇಳೆ ಮುನೇಗೌಡರು ಈಗಿಂತ ನಾನು ಇಂಡಿಪೆಂಡೆಂಟ್ ಆಗಿ ಓದ್ತೀನಿ ಅಂತ ಹೋದ್ರೆ ಇಲ್ಲಿ JDS ಗೆರೆ ಅಂತ ಭವಿಷ್ಯ ಇಲ್ಲ. ಅರ್ಥಾಯ್ತಾ? ಆದ್ರಿಂದ ಧೀರಾಜ್ಗೆ ಮಾಡ್ರಿ ಅಂತ ಕೊಡ್ಬೋದು ಹೈಕಮಾಂಡ್, ಇಲ್ಲ JDSಗೆ ಬಿಟ್ಕೊಟ್ಟು ಧೀರಾಜ್ JDSಗೆ ಮಾಡ್ಕೊಡ್ರಿ, ಅದು ಮೋದಿ ಅವ್ರ ಲೆಕ್ಕಾಚಾರದಲ್ಲಿ ಇರೋದು. ಅದೇನಾದ್ರೂ ಆಗ್ಬೋದು. ಅವಾಗ ಒಂದು ಪಕ್ಷ JDS BJP ಒಂದಾಗಿ JDSಗೆ ಟಿಕೆಟ್ ಕೊಟ್ಟಾಗ 100ಕ್ಕೆ 100 JDS ಗೆಲ್ಲುತ್ತದೆ. ಮುನೇಗೌಡರು ಇಂಡಿಪೆಂಡೆಂಟ್ ಹೋದ್ರು ಗೆದ್ದಕ್ಕೆ ಚಾನ್ಸ್ ಅದು. ಅಂದ್ರೆ ಈಗ ಸಾಕಷ್ಟು ಇನ್ನೊಂದೇನಪ್ಪ ಅಂದ್ರೆ ಈ ಪಕ್ಷದಲ್ಲಿ ಅಂದ್ರೆ JDS ಪಕ್ಷನ ಕರ್ನಾಟಕದಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳೇ ನಿರ್ನಾಮ ಮಾಡ್ಬೇಕು ಅಂತ ಕೂಡ ಸಾಕಷ್ಟು ಹೇಳಿಕೆಗಳನ್ನ ಕೊಡ್ತಾರೆ. ನಾವು ನೋಡ್ತಾ ಇದ್ದೀವಿ. ಈ ಪಕ್ಷ ಏನೇನು ಮುಚ್ಚೋಗುತ್ತೆ ಅಂತ ಕೂಡ ಹೇಳಿಕೆಗಳು ಇವೆಲ್ಲ ನೋಡ್ತಾ ತಮ್ಗೆ ಏನ್ ಅನ್ಸುತ್ತೆ ಸರ್? JDS ಪಕ್ಷನ ಮುಗಿಸ್ಬೇಕು ಅಂತ ಕಾಂಗ್ರೆಸ್ನವ್ರು ಇರ್ಬೋದು, BJP ಮಾಡಲ್ಲ, ಕಾಂಗ್ರೆಸ್ನವ್ರು ಮಾಡ್ಬೋದು, ಆದ್ರೆ ಮುಗಿಸಕ್ಕಾಗಲ್ಲ. ಯಾಕೆಂದ್ರೆ ಒಂದ್ ಸೀಟ್ ಗೆದ್ದಿಗಿಂದ ತಿರುಗಿ 19 ತಿರುಗಿ 59ಕ್ಕೆ ಬಂದಿತ್ತು. ಈಗ 19ಕ್ಕೆ ಹೋಗಿರ್ಬೋದು. ಈಗಿದ್ದ ಎಲೆಕ್ಷನ್ನಾಗ ಅದು 50-60ಕ್ಕೆ ತಾಂಡೋತೀವಿ, ಇದು 90ಕ್ಕೂ ತಾಂಡೋಗೋ ಚಾನ್ಸಸ್ ಐತೆ. ಯಾವುದೇ ಕಾರಣಕ್ಕೂ JDS ಪಕ್ಷ ಮುಗಿಸಕ್ ಆಗೋದಿಲ್ಲ ಯಾರಿಗೂ. ಅಂದ್ರೆ ಈಗ ಇನ್ನೊಂದೇನಪ್ಪ ಅಂದ್ರೆ ಈಗ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣ ಬಿಟ್ಟು ಕೇಂದ್ರ ರಾಜಕಾರಣಕ್ಕೆ ಹೋಗಿದ್ದಾರೆ, ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ಹೋಗಿದ್ದಾರೆ. ಸೊ ಮತ್ತೆ 2028 ವಿಧಾನಸಭಾ ಚುನಾವಣೆಗೆ ಬರ್ತಾರಾ ಅಥವಾ CM ಆಗ್ತಾರ ಅನ್ನೋವಂಥದ್ದು? 100ಕ್ಕೆ 100 ಬರ್ತಾರೆ. ಯಾಕೆ ಅಂದ್ರೆ ನಮ್ಮ JDS ಪಕ್ಷ ಜನಗಳಿಗೆ ಹತ್ರಕ್ಕೆ ಹೋಗಂತ ಪಕ್ಷ. ಹಿಂದೆ ಎಲ್ಲ ನೋಡಿದ್ದೀರಾ, ಊರಿಗೆ ಪ್ರತಿಯೊಂದು ಹಳ್ಳಿಗೂ ಹೋಗಿ ಹಳ್ಳಿ 1 ಕೋಟಿ ರೂಪಾಯಿ ಹಾಕಿ ಮಾಡಿರೋ ಅಂಥದ್ದು. ಅಂತ ವ್ಯವಸ್ಥೆ ಯಾರೂ ಮಾಡಿಲ್ಲ. ತಿರುಗಿ ಒಂದು 26,000 ಕೋಟಿ ಮನ್ನಾ ಮಾಡಿದ್ದಾರೆ. ನಮ್ಮ ಇದುವರೆಗೂ ಸ್ಟೇಟ್ ಗೌರ್ಮೆಂಟ್ ಯಾರು ಮನ್ನಾ ಮಾಡಿಲ್ಲ. ಆದ್ರಿಂದ ರೈತರಿಗೆ ಒಳ್ಳೆ ಕೆಲಸ ಮಾಡೋ ಪಕ್ಷ ಅಂದ್ರೆ JDS. ರೈತರಿದ್ರೆ ದೇಶ, ರೈತರಿದ್ರೇನೆ ದೇಶ. ಅದ್ರಿಂದ ಕುಮಾರಣ್ಣ ವಾಪಸ್ಸು ನಾವೇ ಕರ್ಕೊಂಬತ್ತೀವಿ. ಕುಮಾರಣ್ಣ ಬರ್ಬೇಕು, ಕರ್ನಾಟಕ ಸೇವೆ ಮಾಡ್ಬೇಕು, ಅವ್ರ ಹೆಸರು ಒಂದು ಇದ್ರ ಬುಕ್ ಅಲ್ಲಿ ಬರೆಯೋ ರೀತಿಯಾಗಿ ರೆಕಾರ್ಡ್ ತರ ಮಾಡ್ಬೇಕು ಅನ್ನೋದು ನಮ್ಗ ಆಸೆ ಇದೆ. ಅವ್ರನ್ನ ಕರ್ಕೊಂಡು ವಾಪಸ್ ಬಂದು JDS ಪಕ್ಷ ಸಂಘಟನೆ ಮಾಡಿ ಈಗ 90 ಸೀಟ್ ನಾವು ತಗೊಂಡು ಅಟ್ಲೀಸ್ಟ್ 80 ಸೀಟ್ ಆದ್ರೂ ನಾವು ಗೆದ್ದು ಅಧಿಕಾರ ಚುಕ್ಕಾಣಿ ಇರದೇ ಹಿಡಿತೀವಿ. ಜನಗಳಿಗೆ ಒಳ್ಳೇದು ಮಾಡೇ ಮಾಡ್ತೀವಿ. ಅಂದ್ರೆ ಈಗ ಇನ್ನೊಂದು JDS ಪಕ್ಷದಲ್ಲಿ ಒಂದು ಟಾಕ್ ಅಂದ್ರೆ ಓವರ್ ಆಲ್ ಬೇರೆ ಬೇರೆ ವಿರೋಧ ಪಕ್ಷಗಳು ಟೀಕೆ ಮಾಡ್ತಾರೆ ಅಂದ್ರೆ ಸ್ವಂತ ಮಗನ್ನೇ ಅವರು ಕುಮಾರಸ್ವಾಮಿ ಗೆಲ್ಸ್ಕೊಳಕ್ ಆಗ್ತಿಲ್ಲ, ಇನ್ನು ರಾಜ್ಯದಲ್ಲಿ ಅಷ್ಟು ತಗೊಳಕ್ ಆಗುತ್ತಾ ಅನ್ನೋಂಥ ಟೀಕೆಗಳು ಬರ್ತಾ ಇದೆ. ತಾವೇನ್ ಹೇಳ್ತೀರಾ? ಆ ಟೀಕೆಗಳು ಏನಾಗುತ್ತೆ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ 3 ಬಾರಿ ಸೋತಿದ್ದಾರೆ. ಆ ಸೋತಿರೋದು ಒಂದ್ಕಿಂತ ಕಾಂಗ್ರೆಸ್ JDS ಒಂದಾಗಿ ಸೋಲ್ಸಿರು, ಕಾಂಗ್ರೆಸ್ನವರೇ ಸೋಲ್ಸಿರು. ದೇವೇಗೌಡರಪ್ಪ ತುಮಕೂರ ಸೋಲ್ಸಿರು, ಅಲ್ಲೂ ಕಾಂಗ್ರೆಸ್ನವರೇ ಸೋಲ್ಸಿರು. ಕಾಂಗ್ರೆಸ್ನವ್ರು ಮಾಡೋಂಥ ಕುತಂತ್ರಕ್ಕೆ ನಾವು ಬಲಿಯಾಗಿದ್ವಿ. ಇನ್ ಮುಂದೆ ಆ ರೀತಿಯಾಗಿ ಬಲಿ ಆಗಲ್ಲ. ಯಾಕಂದ್ರೆ BJP ಮೋದಿ ಒಂಥರ ಸ್ಟ್ರಾಂಗ್ ಲೀಡ್ರು. ಆ ಮೋದಿ ಇರೋದ್ರಿಂದ BJP ಅವರು ಆ ರೀತಿ ಮೋಸ ಮಾಡಕ್ ಬಿಡಲ್ಲ. ಮೋದಿ ಒಂದ್ಕಿಂತ ನಿಖಿಲ್ ಕುಮಾರಸ್ವಾಮಿ NDA ಕ್ಯಾಂಡಿಡೇಟ್ ಅಂತ ಎಲ್ಲೇ ನಿಂತ್ಕೊಂಡು ಗೆದಿತೀವಿ, ಇಲ್ಲ ಇಂಡಿಪೆಂಡೆಂಟ್ ಹೋದ್ರು ಗೆದಿತೀವಿ. ಈ ಮಿಕ್ಸ್ ಮಾಡಿ ಅವ್ರು ಸೋತ್ರಷ್ಟೇ. ಸೊ ಒಟ್ಟಾರೆ ಹೇಳ್ಬೇಕಂದ್ರೆ ನೆಕ್ಸ್ಟ್ ಬರೋ MLA ಎಲೆಕ್ಷನ್ ಅಲ್ಲಿ JDS ಇಂದ ಒಂದಷ್ಟು ಪ್ರಬಲವಾದ ಒಂದು ಸೀಟುಗಳಂತೂ ಕೊಡೋದು ಗ್ಯಾರಂಟಿ 100% ಕೊಡ್ತೀವಿ. ಓಕೆ ಎಸ್ ಸರ್. ಅದೇ ರೀತಿ ನಿಮ್ದು ಒಂದು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ ನೀವು ಸೇವೆ ಸಲ್ಲಿಸಿದ್ರಿ JDS ಪಕ್ಷದಲ್ಲಿ. ಸೊ ಅದರ ಒಂದು ಅವಕಾಶ ಯಾವ ತರ ಸಿಕ್ತು ಸರ್ ನಿಮಗೆ? ನನಗೆ ಕುಮಾರಣ್ಣ ಲಾಸ್ಟ್ ಟೈಮ್ ಮುನೇಗೌಡರು ನಿಂತರ ಸೋಲ್ತಾರೆ ಅಂತ ಹೇಳಿದಾಗ ನನ್ನನ್ನೇ ಕರೆದ್ಬಿಟ್ಟು ನೀನು ಬೇಡ ಮುನೇಗೌಡ ಜೊತೆ ಮಾಡು ಅಂತ ಒಂದು ನನಗೆ ಸ್ಥಾನ ಕೊಟ್ಟಿದ್ರು. ಆ ಸ್ಥಾನಕ್ಕೆ ಯಾವುದೇ ರೀತಿ ಧಕ್ಕೆ ಬರ್ದಾಗ ನಾನು JDS ಪಕ್ಷ ಸಂಘಟನೆ ಮಾಡಿಕೊಂಡು ಈಗೂ ನಂದೇ ಆದ ಗುಂಪದೆ ಅಂತ ಹೇಳ್ಬೋದು. ಬಟ್ ನಾನು ಆ ಗುಂಪುಗಾರಿಗೆ ಮಾಡಕ್ ಹೋಗಲ್ಲ, ಎಲ್ಲರೂ JDS ನವರೇ ಅಂತ ಭಾವಿಸ್ತಾ ಇದ್ದೀನಿ. ಈಗೂ ಕುಮಾರಣ್ಣ ನನಗೆ ಯಾವುದೇ ಒಂದು ಹುದ್ದೆ ಕೊಟ್ಟರು ನಿರ್ವಹಿಸಕ್ಕೆ ನಾನು ರೆಡಿ ಇದ್ದೀನಿ. ಅದು ಕುಮಾರಣ್ಣ ವಿವೇಚನೆ ಬಿಟ್ಟಿದ್ದು. ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದು ಕುಮಾರಸ್ವಾಮಿ ಅವರೇ. ಕುಮಾರಸ್ವಾಮಿ ಡೈರೆಕ್ಟ್. ಸೊ ನೀವು ರಾಜ್ಯ ಕಾರ್ಯದರ್ಶಿ
ಆಗಿದ್ದಾಗ ಯಾವ ರೀತಿಯ ಒಂದು ಪಕ್ಷ ಸಂಘಟನೆ ಆಗಿರ್ಬೋದು ಏನೇನು ಜವಾಬ್ದಾರಿ ನಿರ್ವಹಿಸಿದ್ದೀರಿ ಸರ್? ರಾಜ್ಯ ಕಾರ್ಯದರ್ಶಿಯಾಗಿ ನಾನು ಆದಾಗ ಮುನೇಗೌಡರಿಗೆ ಕೆಲವು ಸಲಹೆ ಕೊಟ್ಟೆ, ಓಕೆ ನಿಸರ್ಗ ನಾರಾಯಣ ಸ್ವಾಮಿಗೂ ಸಲಹೆ ಕೊಟ್ಟೆ, ನೆಲಮಂಗದವರಿಗೂ ಸಲಹೆ ಕೊಟ್ಟೆ. ಓಕೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಲೋಕಲ್ದಲ್ಲಿ ನಮ್ಮ JDS ಪಕ್ಷಕ್ಕೆ ಒಬ್ಬರಿದ್ರೆ ಇನ್ನೊಂದಿಬ್ಬರು ಕರ್ಕಣ ರೀತಿಯಾಗಿ ಅವರಿಗೆ ಪ್ರಚೋದನೆ ಮಾಡಿ JDS ಪಕ್ಷನ ಹೆಚ್ಚಿಗೆ ಮಾಡಿದ್ವಿ. ಇವಾಗ ಸಾತ್ ಹೋಬಳಿಯಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ JDS ಪಕ್ಷನೇ ಹೆಚ್ಚಿಗೆ ಇರೋದು. ಈರಾಜಿ ಓಟ್ ಹಾಕಿರ್ಬೋದು, JDS ಪಕ್ಷನೇ ಹೆಚ್ಚಿಗೆ ಇರೋದು. ಆ ರೀತಿಯಾಗಿ ಸಾತ್ ಹೋಬಳಿ ಇರ್ಬೋದು, ಬೆಳಂಗ ಹೋಬಳಿ ಇರ್ಬೋದು, ಈ ಕಡೆ ಮದುವೆ ಹೋಬಳಿ ಇರ್ಬೋದು, ಕಸಬ ಹೋಬಳಿ ಇರ್ಬೋದು, ಎಲ್ಲ ಒಂದು ರೀತಿಯಾಗಿ ಬೆಳೆಸ್ಕೊಂಡಿದ್ದೀವಿ. ಬೆಳೆಸ್ಕೊಂಡು ಒಂದು ಹಿಡಿತದಲ್ಲಿ ಇಟ್ಕೊಂಡು JDS ಪಕ್ಷ ಸಂಘಟನೆ ಮಾಡಬೇಕು ಅಂತ ನಾನು ಇಟ್ಕೊಂಡು ಮಾಡ್ತಾ ಇದ್ದೀನಿ. ಓಕೆ. ಸೊ ಮುಂದಿನ ಒಂದು ದಿನಗಳಲ್ಲಿ ಈಗ ZP ಎಲೆಕ್ಷನ್ ಬಿಟ್ಟು ನೆಕ್ಸ್ಟ್ ವಿಧಾನಸಭಾ ಎಲೆಕ್ಷನ್ ಬರ್ತದೆ. ಸೊ ಅವಾಗ ನೆಕ್ಸ್ಟ್ ಕ್ಯಾಂಡಿಡೇಟ್ ಆಗುವಂತ ಒಂದು ನಿರೀಕ್ಷೆ ಇದೆಯಾ? ಕುಮಾರಣ್ಣವರು ಜನಗಳು ನನಗೆ ನಿಂತ್ಕೊಬೇಕು ಅಂತ ಬಂದರೆ ನಾನು ನಿಲ್ಲೋದಕ್ಕೆ 100% ನೀವು ರೆಡಿ ಇದ್ದೀರಿ? ರೆಡಿ ಇದ್ದೀವಿ. ಓಕೆ. ಸೊ ಒಂದು ವೇಳೆ ಏನಾದರೂ ಮತ್ತೆ ಏನಾದರೂ ವೇರಿಯೇಷನ್ಸ್ ಆದ್ರೆ ತಮ್ಮ ನಿಲುವು ಯಾವ ತರ ಇರ್ತದೆ ಅಂತ? ಏನೇ ವೇರಿಯೇಷನ್ ಆಗಿ ಕುಮಾರಣ್ಣ ಯಾರಿಗೆ ಕೊಟ್ಟರು ಅವ್ರಿಗೆ ಕೆಲಸ ಮಾಡ್ತೀವಿ. ಓಕೆ. ಮತ್ತೆ ಪಕ್ಷ ಸಂಘಟನೆ ಪಕ್ಷ ಸಂಘಟನೆ ಮಾಡೇ ಮಾಡ್ತೀವಿ. ಸರ್ ನೀವು ಕಂಡಂಗೆ HD ಕುಮಾರಸ್ವಾಮಿ ಅವರು ಹೇಗೆ ಸರ್? ನಿಮ್ಮ ಒಡನಾಟ ಹೆಂಗಿತ್ತು ಸರ್? ಕುಮಾರಸ್ವಾಮಿ ಅವರು ಯಾವಾಗ ಒಂದು ರೈತರಿಗೆ ಹತ್ರ ಆಗಕ್ಕೆ ಬಂದರು ಆವಾಗ ನನಗೆ ಅವ್ರ ಮೇಲೆ ಆತ್ಮವಿಶ್ವಾಸ ಹೆಚ್ಚಾಗಿ ನಾನೇ ಕೊಟ್ಟು ಭೇಟಿಯಾಗಿ ಮಾತಾಡಿದ್ವಿ. ನಮ್ಗೆ ಒಳ್ಳೆ ಸ್ಪಂದನೆ ಕೊಟ್ಟಿದ್ದಾರೆ. ಈಗೂ ನಮಗೂ ಅವ್ರಿಗೂ ಒಡನಾಟ ಚೆನ್ನಾಗಿದೆ. ನಾವು ಯಾವತ್ತೇ ಒಂದು ಕಡೆ ಎಲ್ಲಿಗೆ ಹೋಗ್ಬೇಕಾದ್ರೂ ಬಾಪ ಅಂತ ಹೇಳಿ ಕರೀತಾರೆ. ಒಂದು ಒಡನಾಟ ಚೆನ್ನಾಗಿದೆ. ಅವ್ರು ಬಿಟ್ಟರೆ ಬೇರೆ ಇನ್ನೇನು ಯಾವುದೇ ರೀತಿಯದಿಲ್ಲ. ಬಟ್ ಈ ಇತ್ತೀಚೆಗೆ ರೇವಣ್ಣ ಫ್ಯಾಮಿಲಿಗೆ ಆದಂಥ ಒಂದು ಕೆಲವು ಈ ಘಟನೆಗಳು, HM ರೇವಣ್ಣ ಇರ್ಬೋದು, ಅದ್ರ ನಂತರ ಮಕ್ಕಳು ಪ್ರಜ್ವಲ್ ರೇವಣ್ಣ, ಸೂರಜ್ ರೇವಣ್ಣ ಅವರು, ಅದು ಪಕ್ಷಕ್ಕೆಲ್ಲ ಡ್ಯಾಮೇಜ್ ಆಗಿದೆ ಅಂತ ಅನಿಸ್ತಾ ಇದೆ. ಸೂರಜ್ ರೇವಣ್ಣಂದು ಏನಾಗಿಲ್ಲ. ಪ್ರಜ್ವಲ್ ರೇವಣ್ಣಂದು ಹಾಸನ ಡಿಸ್ಟಿಕಲ್ಲಿ ಮಾತ್ರ ಎಫೆಕ್ಟ್ ಆಗಿದೆ ಹೊರತು ಕರ್ನಾಟಕದಲ್ಲೆಲ್ಲೂ ಎಫೆಕ್ಟ್ ಆಗಿಲ್ಲ. ಕುಮಾರಸ್ವಾಮಿ ಅವರು ದೇವೇಗೌಡರು ಒಬ್ಬ ಒಂದು ರಾಜಕೀಯ ಚತುರ ಅಂತಲೇ ಅವರಿಗೆ, ಚಾಣಕ್ಯ ಅಂತಲೇ ಹೆಸರೈತೆ ಇಡೀ. ಯಾಕೆಂದರೆ ಅವ್ರು ಪ್ರಧಾನಮಂತ್ರಿ ಆಗಿದ್ದರು. ಹೀಗೆ ಇರೋ ಸನ್ನಿವೇಶದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಕಿತ್ತಾಟ ಇರೋದ್ರಲ್ಲಿ JDSಗೆ 100ಕ್ಕೆ 100 ಅರ್ಧ ಭಾಗ JDSಗೆ ಬರ್ಬೋದು ಎಲ್ಲ MLAಗಳು. ಆವಾಗ JDS ತುಂಬ ಸ್ಟ್ರಾಂಗ್ ಆಗ್ತದೆ. ಈಗ ಆಲ್ರೆಡಿ ಅದು ಸಂಚಲನ ಮೂಡಿದೆ. ಹಿಂದೆ ಏನು JDS ಅಂದರೆ ಜಾತ್ಯತೀತ ಅನ್ನೋದಿದ್ರೆ ಎಲ್ಲ ಸಮುದಾಯದವರು ಇವು ಮತ್ತೆ JDSಗೆ ಬರೋ ಅಂತ ಒಂದು ಅವಕಾಶ ಐತೆ ಅನ್ನೋದು ಒಂದು ಇನ್ಫಾರ್ಮೇಶನ್ ಇದೆ. ಬಂದ್ರಂತೂ ಸ್ವಾಗತ. ಆವಾಗ ಕರ್ನಾಟಕದಲ್ಲಿ JDS ಪಕ್ಷ ಕಿಂಗ್ ಮೇಕರ್ ಅಲ್ಲ, ಕಿಂಗ್ ಆಗೇ ಬರುತ್ತೆ. ಅಂದ್ರೆ ಈಗ ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ JDS ಪಕ್ಷದಲ್ಲಿ ಕುಟುಂಬ ರಾಜಕಾರಣ ಹೆಚ್ಚಾಗಿ ತಾಂಡವಾಡುತ್ತೆ ಅನ್ನೋ ವಿಚಾರ ಕೇಳ್ಪಡ್ತಾ ಇರ್ತೀವಿ. ಸೊ ಆ ವಿಚಾರವಾಗಿ ನೋಡಕ್ ಹೋದ್ರೆ ಈ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡುವ ವಿಚಾರಗಳಲ್ಲಿ ಕೂಡ ಮತ್ತೆ ಸದ್ದು ಮಾಡ್ತು. ಸೊ ನೀವು ಕಂಡಂಗೆ ಅದು ರಾಜಕಾರಣ ಪ್ರಸ್ತುತ ಇದೆಯಾ ಅಂತ, ಕುಟುಂಬ ರಾಜಕಾರಣ ಅನ್ನೋದು? ಕುಟುಂಬ ರಾಜಕಾರಣ ಅಂತ ಎಲ್ಲರೂ ಅನ್ಕೊಂತಾರೆ. ಬಟ್ ಇವಾಗ ಅಲ್ಲಿ ಗೆಲೆಯಂತ ಕ್ಯಾಂಡಿಡೇಟ್ ಯಾರು ಇಲ್ಲ ಅಂದಾಗ ಜನಗಳೇ ಹೋಗಿ ನೀನೇ ನಿಂತ್ಕೊಳ್ಳಿ ನಿಖಿಲ್ ಅಣ್ಣ ನಿಲ್ಸಿ ಅಂದಾಗ ಅವರು ಏನ್ ಮಾಡ್ಬೋದು? ಅವಾಗ ಹಾಕ್ಲೇಬೇಕು ನಿಖಿಲ್ ಕುಮಾರಸ್ವಾಮಿನ. ಅದು ಕುಟುಂಬ ರಾಜಕಾರಣ ಅಂತಾರೆ. ಸೊ ಈ ಒಂದು ಆಯಾಮದಲ್ಲಿ ಹೋಗೋದ್ರಿಂದ ಆ ತರ ಅನಿಸ್ತಾ ಇದೆ. ಆದ್ರಿಂದ ಜನಗಳೇ ಹೋಗಿ ನಿಖಿಲ್ ಕುಮಾರಸ್ವಾಮಿ ನಿಲ್ಸಿ ಅಂತ ಅಂದಾಗ ಅವ್ರು ನಿಲ್ಲಿಸ್ತಾರೆ. ಅದನ್ನು ಕುಟುಂಬ ರಾಜಕಾರಣ ಅಂತ ಆಪೋಸಿಟ್ ಪಕ್ಷದವ್ರು ಅನ್ಕೊಂತಾರೆ ಹೊರತು JDS ಕಾರ್ಯಕರ್ತರು ಯಾರೂ ಅನ್ಕೊಳ್ಳೋದಿಲ್ಲ. ಓಕೆ. ಅಂದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು 3 ಬಾರಿ ಸೋತಿರ್ಬೋದಾದ್ರೆ ಈಗ ಮತ್ತೆ ರಾಜ್ಯಾಧ್ಯಕ್ಷನ ಮಾಡ್ಬೇಕು ಅನ್ನೋಂಥ ಒಂದು ಆಲ್ರೆಡಿ ಡಿಸ್ಕಷನ್ಸ್ ಕೂಡ ಶುರುವಾಗ್ತಾ ಇದೆ ಪಕ್ಷದಲ್ಲಿ. ಸೊ ನಿಮ್ಮ ಪ್ರಕಾರ ಬರೋ ಎಲೆಕ್ಷನ್ಗಳಲ್ಲಿ ಅವರು ಮತ್ತೆ ಗೆಲ್ಲೋ ನಿರೀಕ್ಷೆ ಇದೆಯಾ? ಮತ್ತೆ ಗೆದ್ರೂ ಒಳ್ಳೆ ನಾಯಕ ಆಗಿ ಹೊರಹೊಮ್ಮುತ್ತಾರ ನಿಖಿಲ್ ಕುಮಾರಸ್ವಾಮಿ? 100% ನಿಖಿಲ್ ಕುಮಾರಸ್ವಾಮಿ ಇವಾಗ ಪಾಪ ರಾತ್ರಿ ಆಗಲು ಅಂದಿರ ಎಲ್ಲ ಒಂದು ಪ್ರವಾಸ ಮಾಡ್ತಾ ಇರೋದ್ರಿಂದ ಅವ್ರ ರಾಜ್ಯಾಧ್ಯಕ್ಷರು ಕೊಡ್ಬೋದು. ಯಾಕೆಂದ್ರೆ ಅವ್ರಿಗೆ ಆ ಶಕ್ತಿ ಇದೆ. ಸೋತಿರ್ಬೋದು ಏನು ಒಂದು ತಾಲೂಕಲ್ಲಿ, ಆದ್ರೆ ರಾಜ್ಯದಲ್ಲಿ ಅವ್ರದೇ ಆದ ಹೆಸರು ಸಂಚಲನ ಮಾಡಿದ್ದಾರೆ. ರಾಜ್ಯಾಧ್ಯಕ್ಷ ಕೊಟ್ಟರು ನಾವು ಸ್ವಾಗತ ಮಾಡ್ತೀವಿ. ಕೊಡ್ಲಿಲ್ಲ ಅಂದ್ರೆ ಅವ್ರ ಮುಂದೆ ಯಾವ್ದಾದ್ರು ಒಂದು ಕ್ಷೇತ್ರ ನಿಂತು ಅವ್ರ MLA ಅಂತೂ ಅದೇ ಆಗ್ತಾರೆ. ಈ 28ರಲ್ಲೇ ಆಗ್ತಾರೆ. ಓಕೆ. ಆ ಒಂದು ನಿರೀಕ್ಷೆ ನಿಮ್ಗೆ ತುಂಬಾ ಹೆಚ್ಚಾಗಿದೆ. ಓಕೆ. ಇನ್ನು ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಬರೋದಾದ್ರೆ ಇನ್ನು ಪಕ್ಷ ಸಂಘಟನೆ ವಿಚಾರದಲ್ಲಿ ತಾವು ಏನೇನೆಲ್ಲ ಮಾಡ್ಬೇಕಂತ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದ್ದೆ ಸರ್? ನಾವು ಈ ಜಿಲ್ಲಾಧ್ಯಕ್ಷರದು ಒಂದು ಆಗ್ಲಿ ಅಂತ ಕಾದಿದ್ವಿ. ಈಗ ಇದೇ ಆಫೀಸಲ್ಲಿ ನಾವು ಪಕ್ಷ ಸಂಘಟನೆ ಮಾಡಕ್ಕೆ ಒಂದು ವಿಧಾನ ಅನುಸರಣೆ ಮಾಡಿದ್ವಿ. ಏನು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಯಾರೇ ಬಡ ಕುಟುಂಬದವರಿಗೆ ಈ ರೇಟ್ ಬಂದ ಮೇಲೆ ರೈತರಿಗೆಲ್ಲ ಅನ್ಯಾಯ ಆಗ್ತಾ ಇದೆ. ಅವರಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಲಾಯರ್ ನಮ್ಮ ಆಫೀಸಿಂದ ಇಟ್ಟು ಅವರಿಗೆ ನ್ಯಾಯಬದ್ಧವಾಗಿರೋದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಒಬ್ಬ ಜಡ್ಜಿ ಅವ್ರ ಹತ್ರ ಮಾತಾಡಿ ಇಲ್ಲಿ ಕರ್ಕೊಂಬಂದು ಪ್ರತಿ ಶನಿವಾರನು ಅದನ್ನ ಎಲ್ಲಾ ಜನಗಳಿಗೂ ನ್ಯಾಯ ಸಿಗೋ ರೀತಿಯ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನ ಚಾಲನೆ ಕೊಟ್ಟಿಲ್ಲ, ಸದ್ಯದಲ್ಲೇ ಚಾಲನೆ ಕೊಡ್ತೀನಿ. ಓಕೆ.
ಸೊ ಅಂದ್ರೆ ಬಡವರಿಗೆ ನೀವು ನಿಮ್ ಮುಖಾಂತರ ಒಂದು ಸೇವೆ ಕೊಟ್ಟು ಸಲ್ಲಿಸುವಂಥದ್ದು. ಬಡವರಿಗೆ, ರೈತರಿಗೆ ಮತ್ತೆ ಎಲ್ಲರಿಗೂ ಅಂದ್ರೆ ಒಂದು ಹಂತ ಮೀರಿರೋರಿಗಿಲ್ಲ, ಹಂತದಿಂದ ಕೆಳಗಡೆ ಇರೋರಿಗೆ, ಎಲ್ಲಾ ಸಮುದಾಯದವ್ರಿಗೂ ಇದು ಒಂದು ನ್ಯಾಯ ಸಿಗೋ ರೀತಿಯಾಗಿ ಮಾಡ್ಬೇಕು. ಯಾಕೆಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಭೂಮಿ ಬೆಲೆ ಜಾಸ್ತಿ ಆಗಿರೋದ್ರಿಂದ ಈ ರಿಯಲ್ ಎಸ್ಟೇಟ್ ಮಾಡೋರೆಲ್ಲರೂ ಅವ್ರಿಗೆ ಪಾಪ ಮೋಸ ಮಾಡ್ತಾವ್ರೆ. ಅಂಥವ್ರಿಗೆ ಅಡ್ಗೋಡೆ ಆಗಿ ನಿಲ್ಲಬೇಕು ಅನ್ನೋದೇ ನನ್ನ ಮೊದಲನೇ ಧ್ಯೇಯ. ಅದಕ್ಕೆ ಇವಾಗ ಎಲ್ಲಾನು ಮಾಡಿದ್ದೀನಿ, ಇನ್ನು ಚಾಲನೆ ಕೊಟ್ಟಿಲ್ಲ, ಅದು ಚಾಲನೆ ಕೊಡ್ತೀನಿ ಸದ್ಯದಲ್ಲಿ. ಓಕೆ, ಅಂದ್ರೆ ಈಗ RL ಜಾಲಪ್ನವ್ರು ಇದ್ದ ಟೈಮಲ್ಲಿ ಪಕ್ಷ ಹಿಡಿತದಲ್ಲಿ ಇಡೋದಕ್ಕೂ ಇವಾಗಿನ ಒಂದು ಬಿರುಕಾಗಿರುವಂತದ್ದಕ್ಕೂ ಸೊ ಮತ್ತೆ ಆ ಒಂದು ಬಿರುಕ್ತನ ಹೋಗ್ಬಿಟ್ಟು ಒಂದು ಬಲಿಷ್ಠವಾದ ಒಂದು ಸಂಘಟನೆ ರೆಡಿ ಆಗುತ್ತಾ ಅಂತ, ಅಥವಾ ನಿಮ್ಮ ಒಂದು ಎಲ್ಲ ಮತ್ತೆ ಕಂಬೈನ್ ಆಗಿ ನಿಮ್ಮ ಲೀಡರ್ಗಳೆಲ್ಲ ಒಂದಾಗಿ ಇಲ್ಲಿ ಆ ಒಂದು ವಾತಾವರಣ ಸೃಷ್ಟಿ ಆಗುತ್ತಾ ಅಂತ? ಖಂಡಿತ ಆಗುತ್ತೆ. ಯಾಕೆಂದ್ರೆ ಲೀಡರ್ಗಳು ಅವರವರು ವೈಯಕ್ತಿಯಿಂದ ಕಿತ್ತಾడే ಹೊರತು ಪಕ್ಷಕ್ಕೆ ಯಾರು ಕಿತ್ತಾಡಿಲ್ಲ. ಪಕ್ಷ ಕುಮಾರಣ್ಣ ಒಂದಿನ ನಿಂತ್ಕೊಂಡು ಎಲ್ಲಾರು ಒಂದ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಒಂದಾಗಿ ಎಲ್ಲ ಒಂದಾಗಿ ಹೋಗ್ತಾರೆ. ಒಬ್ಬ ನೇತೃತ್ವ ವಹಿಸ್ತಾರೆ, ಆ ನೇತೃತ್ವ ಓದ್ತೀವಿ. ಯಾಕೆಂದ್ರೆ ಹಿಂದೆ ನಾನೇ MLA ನಿಂತ್ಕೊಬೇಕು ಅಂತ ಹೇಳಿದೆ, ಕುಮಾರಣ್ಣ ಬೇಡಪ್ಪ ಅನ್ನೋದು ಮನೆಯವರಿಗೆ ಸಪೋರ್ಟ್ ಮಾಡೋದು ನಾನೇ ಕೇಳಿದೀವಿ. ಹಂಗೆ ಎಲ್ಲಾರು ಕೇಳ್ತಾರೆ. ವೈಯಕ್ತಿಕೆಯಿಂದ ಅವ್ರು ಕಿತ್ತಾಡ್ಕೊಂಡಿರ್ಬೋದು, ಏನು ಹಣಕಾಸಿನ ವಿಚಾರ ಇರ್ಬೋದು, ಏನೇ ಒಂದು ಇರ್ಬೋದು. ಪಕ್ಷಕ್ಕೆ ಯಾರನ್ನು ವಿರೋಧಿ ಮಾಡಕ್ಕ ಅವ್ರಿಗೆ ಶಕ್ತಿ ಇಲ್ಲ. ಅಷ್ಟು ಶಕ್ತಿ ಅಂತ ಲೀಡರ್ಗಳು ಈ ದೊಡ್ಡಬಳ್ಳಾಪುರ ತಾಲೂಕಾಗ ಇನ್ನು ಯಾರು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಸರ್, ಪ್ರಸ್ತುತ ನೀವು ಯಾವ್ಯಾವ ಒಂದು ಪಾಲಿಟಿಕ್ಸ್ ಬಿಟ್ಟು ಯಾವ್ಯಾವ ಒಂದು ಉದ್ಯಮದಲ್ಲಿದ್ದೀರಿ, ನಂತರ ಯಾವ್ಯಾವ ರೀತಿಯ ಒಂದು ಮೂಲಗಳನ್ನ ಇಟ್ಕೊಂಡಿದ್ದೀರಿ? ಉದ್ಯಮ ಬಿಟ್ಟು ನಾನು ನಂದನವನ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು ಸ್ಥಾಪನೆ ಮಾಡಿದ್ವಿ. ಅದರಲ್ಲಿ ಆ ಟ್ರಸ್ಟ್ ಅಲ್ಲಿ ಇದುವರೆಗೂ ಜನಗಳ ಸೇವೆನೇ ಮಾಡಕ ಬಂದಿದ್ದೀವಿ. ಈಗ ಆರೋಡಿಯಲ್ಲಿ ಒಂದು ಸ್ಕೂಲ್ ಕಟ್ಟಬೇಕು ಅಂತ ಜನ ಬಂದ್ ಕೇಳಿದ್ರು, ಅಲ್ಲಿ ಸ್ಕೂಲ್ ಕಟ್ಟು ಬಿಟ್ಟಿದ್ವಿ. ಸುಮಾರು ಒಂದು ಸ್ಕೂಲ್ ಮಕ್ಕಳಿಗೆ ನೋಟ್ ಬುಕ್, ಬ್ಯಾಗು ಕೊಡ್ಬೇಕು ಅಂತ ಹೇಳಿದ್ರು, ಬ್ಯಾಗು ಎಲ್ಲಾನು ಕೊಟ್ಟಿದ್ದೀವಿ. ಈಗ ಅದೇ ನಂದನವನ ಚಾರಿಟೇಬಲ್ ಇವ ನಾನು ಹಿಂದೆ ಹೇಳಿದ್ದು ಲಾಯರ್ದು ಎಲ್ಲಾನು ಮಾಡೋದು ಅದೇ ಇವೆಲ್ಲ ಮಾಡೋದು. ಮತ್ತೆ ನಮ್ದೊಂದು ಚೌಟ್ರಿ ಇದೆ, ಆ ಚೌಟ್ರಿ ಕೃಷಿಕನ ಕುಟೀರ ಅಂತಾನೆ ಹೆಸರಿಕ್ಕಿದೀನಿ. ಅಲ್ಲಿ ನಮ್ ಲೋಕಲ್ ಆಗ ಎಲ್ಲಾರು ಬಂದು ಈಗ ದೊಡ್ಡಬಳ್ಳಾಪುರದಲ್ಲಿ 2 ಲಕ್ಷ 3 ಲಕ್ಷ ಕೊಡ್ತಾರೆ. ಬರೀ ನಾನೊಂದು 80,000ಕ್ಕೆ ಅಲ್ಲಿ ಕೊಟ್ಟು ಅಲ್ಲಿ ಆಗ ಖರ್ಚುಗಳು ಕೊಟ್ಟು ಹೋಗ್ರಿ ಅಂತ ಹೇಳ್ಬಿಟ್ಟು ಸಮಾಜ ಸೇವೆ ಮಾಡ್ಬೇಕು ಅಂತಾನೆ ಆ ಚೌಟ್ರಿ ಕಟ್ಟಿರೋದು. ಆ ರೀತಿ ಸಹಾಯ ಮಾಡ್ಕೊಂಡು ಒಂದು ಹಿಡ್ತಾ ತಗೊಬೇಕು ದೊಡ್ಡಬಳ್ಳಾಪುರ ತಾಲೂಕು ಎಲ್ಲಾರನ್ನು ಒಂದ್ ಮಾಡ್ಬೇಕು ಅಂತ ಹೇಳಿ ನಾನು ಸಂಘಟನೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನಂತರ ಇದು ಪೊಲಿಟಿಕ್ಸ್ ಬಿಟ್ಟು ಮತ್ತೆ ವ್ಯವಸಾಯದ ಭೂಮಿ ಏನಾದ್ರು ನೀವು ಮತ್ತೆ ವ್ಯವಸಾಯ ಕಡೆ ಏನೋ ಗಮನ ಕೊಟ್ಟಿದ್ದೀರಾ? ನಾನು ಮೂಲತಃ ಅಗ್ರಿಕಲ್ಚರ್ ಇಷ್ಟೇ. ಈಗ ಪ್ರೆಸೆಂಟ್ ನಾನು 60 ಎಕರೆ ಇರಿಗೇಷನ್ ಮಾಡ್ತಾ ಇದ್ದೀನಿ, 30 ಎಕರೆ ದ್ರಾಕ್ಷಿ ಐತೆ ಮಾಡ್ತಾ ಇದ್ದೆ, 10 ಎಕರೆ ಕೋಳಿ ಫಾರಂ ಐತೆ, ಒಂದು 10 ಎಕರೆ ಅಡಿಕೆ, ಬಾಳೆ ಇದೆಲ್ಲಾನು ಇದೆ. ನಾನು ಮೂಲತಃ ಅಗ್ರಿಕಲ್ಚರ್ ಇಷ್ಟೇ. ಅದು ನಮ್ಮ ಮಿಸಸ್ ನಮ್ಮ ಮಗಳು ಈಗೂ ನೋಡ್ಕೊಂತ ಇದ್ದಾರೆ. ನಂತರ ನಿಮ್ಮ ಒಂದು ಅಂದ್ರೆ ನೀವೆಷ್ಟೇ ನೇರ ನುಡಿ ಇಟ್ಕೊಂಡು ಎಷ್ಟೇ ಇದ್ ಮಾಡಿದ್ರು ನಿಮ್ಗೆ ವಿರೋಧಿಗಳನ್ನು ಸ್ವಲ್ಪ ಹೆಚ್ಚಾಗಿನೇ ಕಾಡ್ತಿದಾರ ಅನ್ನೋಂತ ಒಂದು ಡೌಟ್. ಆ ವಿಚಾರಕ್ಕೆ ಬರೋದಾದ್ರೆ ಸರ್, ಮುಖ್ಯವಾಗಿ PSI ಹಗರಣ ವಿಚಾರವಾಗಿ ಬರೋದಾದ್ರೆ ಮತ್ತೆ ಅಮೃತ್ ಪೌಲ್ಗೂ ನಿಮ್ಗೂ ನೆಂಟಿದೆ ಅಂತೆಲ್ಲ ಇದ್ ಮಾಡಿದ್ದಲ್ಲ, ಆ ಒಂದು ಅಂತ ಯಾವ ಹಂತಕ್ಕೆ ತಲುಪಿತ್ತು ಸರ್? ಆಕ್ಚುಲಿ ನೋಡ್ರಿ, ನನಗೆ ಎಲ್ಲ ಇನ್ಕಮ್ ಟ್ಯಾಕ್ಸ್ ಕಮಿಷನ್ ಇರ್ಬೋದು, IAS IPS ಆಫೀಸರ್ ಜಮೀನ್ ಕೊಡ್ಸಪ್ಪ ಅಂತ ಬಂದಾಗ ಜಮೀನ್ ಕೊಡ್ಸಿದ್ದೀನಿ. ಅದನ್ನ ಬಿಟ್ರೆ ಯಾವುದೇ ಅಧಿಕಾರಿಗಳ ಹತ್ರ ನಾನು ಯಾವುದೇ ಪಾಲ್ಗೊಳ್ಳೋದಿಲ್ಲ. ನಮಗೂ ಬುದ್ಧಿಶಕ್ತಿ ಇದೆ. PSI ಹಗರಣದಲ್ಲಿ ಬಂತು, ರೈಡ್ ಮಾಡಿದ್ರು, ಎಲ್ಲ ಮಾಡಿದ್ರು, ನಮ್ಮನ್ನ ಕೈ ಬಿಟ್ರು, ರಿಪೋರ್ಟ್ ಮಾಡ್ಕೋದ್ರು, ಅಲ್ಲಿಗೆ ಮುಗ್ದೋಯ್ತು. ಆ ರೀತಿಯಾಗಿ ಊಹಾಪೋಹಗಳು ಬರ್ಬೋದಷ್ಟೇ. ಆನಂದ್ ಅವ್ರಿಗೆ ದುಶ್ಮನ್ಗಳು ಅಂತ ಯಾರು ಇಲ್ಲ. ಅವ್ರಾಗವ್ರು ಏನೋ ಒಂದು ನಮ್ಮಿಂದ ತಪ್ಪು ಮಾಡಿರ್ತಾರೆ ನಮ್ಮ ಹತ್ರ, ನಾವು ಹತ್ರಕ್ಕೆ ಬರ್ಸಲ್ಲ. ಆದ್ರಿಂದ ಅವ್ರು ದುಶ್ಮನ್ ಆಗಿರ್ತಾರೆ ಹೊರತು ಇನ್ನು ಬೇರೆ ವಿಷಯದಲ್ಲಿ ದುಶ್ಮನ್ ಆಗಕ್ ಸಾಧ್ಯನೇ ಇಲ್ಲ. ದುಷ್ಕುರಾನಂದವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಜನರ ಜೊತೆಗೆ ಇರ್ತಾರೆ ಅನ್ನೋದು ಕೇಳ್ಪಡ್ತಾ ಇರ್ತೀವಿ. ಸೊ ಎಲೆಕ್ಷನ್ ಆದ್ಮೇಲೆ ಅವ್ರದ್ದೇ ಆದ ಒಂದು ಬಿಸ್ನೆಸ್ ಕಡೆ ಅಥವಾ ಅವ್ರದೇ ಆದ ಒಂದು ಬೇರೆ ಬೇರೆ ಕೆಲಸದ ಮೇಲೆ ಗಮನ ಕೊಡ್ತಾ ಇರ್ತಾರೆ ಅಂತ ಒಂದು ಟೀಕೆಗಳನ್ನ ಕೇಳ್ಪಡ್ತೀವಿ ಸರ್. ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ ಸರ್? ನೋಡ್ರಿ, ಎಲೆಕ್ಷನ್ ಬಂದಾಗ ಆನಂದ್ ಹೋಗ್ತದೆ ಅನ್ನೋದು ಕೆಲವರು ನಮ್ಮ ವಿರೋಧಿಗಳು ಹೇಳ್ತಾರೆ ವಿನಃ, ಎಲೆಕ್ಷನ್ ಇಲ್ದಿದ್ರು ನಾನು ಜನಗಳ ಜೊತೆ ಬೆರಿತೇನೆ. ಎಲ್ಲಾ ರೀತಿಯಾಗೂ ಜನಗಳ ಪ್ರತಿದಿನನೂ ನಮ್ಮ ಆಫೀಸ್ ಜನಗಳ ಸೇವೆ ಮಾಡಕ್ ಬಂದೇ ಬರ್ತಾರೆ. ಅಲ್ಲಿಗೆ ಅವ್ರನ್ನ ವಾಪಸ್ ಎಂದು ಕಳ್ಸಿಲ್ಲ. ಅವ್ರು ನಮ್ ಕೈಲಾದ ಯಾವ ರೀತಿ ಸಹಾಯ ಬೇಕೋ, ಕೋರ್ಟ್ ಕಚೇರಿನೋ ಪೊಲೀಸ್ ಸ್ಟೇಷನ್ ಎಲ್ಲಾ ರೀತಿಯಾಗೂ ಸ್ಪಂದನೆ ಮಾಡ್ತಾ ಇದೀನಿ. ಅದು ಕೆಲವರು ವಿರೋಧಿಗಳು ನಮಗೆ ಅವ್ರು ಹೇಳ್ಬೋದು ಅಷ್ಟೇ. ಆ ರೀತಿಯಾಗಿ ನಾವು ಆ ರೀತಿಯ ಮನಸ್ಥಿತಿ ಇಲ್ಲ. ರಿಯಲ್ ಆಗಿ JDS ಕಾರ್ಯಕರ್ತರು ನೀವು ಕೇಳಿ, ಆನಂದ್ ಅವ್ರು ಸ್ಪಂದನೆ ಮಾಡ್ತಾರೋ ಇಲ್ಲೋ ಅಂತ ಅವ್ರ ಕೈಯಿಂದ ಉತ್ತರ ತಗೊಳ್ಳಿ. ಅಂದ್ರೆ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ನಾವು ಜೊತೆಲಿ ಇದ್ವಿ, ಬಟ್ ವಿರೋಧ ಚಟುವಟಿಕೆಗಳು ನಡೀತಿರೋದ್ರಿಂದ ಇದಾಗ್ತಿದೆ ಅಷ್ಟೇ. ತಾವ್ ಹೇಳ್ದಂಗೆ JDS ಬೆಲ್ಟ್ ದೊಡ್ಡಬಳ್ಳಾಪುರ ದೊಡ್ಡ ಮಟ್ಟದಲ್ಲಿದೆ. ಬಟ್ ಎಲೆಕ್ಷನ್ ಯಾವುದೇ ಒಂದು ಮೀಟಿಂಗ್ಗಳಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಸಂಘಟನೆಗಳ ಕಾರ್ಯಕ್ರಮದಲ್ಲಿ ಇರ್ಬೋದು, ಜನ ವಿಪರೀತವಾಗಿ ಸೇರ್ತಾ ಇರ್ತಾರೆ. ಬಟ್ ಅದೇ ಜನ ವೋಟಿಂಗ್ ಟೈಮಲ್ಲಿ ಯಾಕೆ ಜನ ಅಂದ್ರೆ ವೋಟ್ ಮಾಡ್ತಿಲ್ಲ ಅನ್ನೋಂಥ ವಿಚಾರಗಳು ಕೂಡ ಸಾಕಷ್ಟು ಬರ್ತಾ ಇದೆ. ಅದ್ರ ಜೊತೆಲಿ ನೀವು ನಿಮ್ಮ ಒಂದು ತಂಡ ಇರ್ಬೋದು, ನೀವಿರ್ಬೋದು ಅಥವಾ ಬೇರೆ ಬೇರೆ ಲೀಡರ್ಗಳಿರ್ಬೋದು, ಮುನೇಗೌಡರಿಗೆ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜೊತೆ ಓಡಾಡ್ಕೊಂಡಿದ್ದಾರೆ ಅಂತ
ಅಂತ ಹೇಳ್ಬಿಟ್ಟು ಆರೋಪ ಕೂಡ ಕೇಳ್ಪಡ್ತಾ ಇದೆ. ಸೊ ಇದ್ರ ವಿಚಾರ ಏನು ಸರ್, ಕ್ಲಿಯರ್ ಕಟ್ ಆಗಿ ಏನಿರ್ಬೋದು ಸರ್? ರಾಜ್ಯ ಕ್ರಿಯರ್ ಕಟ್ಟಾಗಿ ಏನಿತ್ತು ಅಂದ್ರೆ ಹಿಂದೆ ಅಪ್ಪಯ್ಯಣ್ಣನ ಬಣ ಮುನೇಗೌಡರ ಬಣ ಇತ್ತು. ನಾನು ಇವ್ರಿಬ್ಬರಿಗೂ ವಿರೋಧಿಯಾಗಿ ಮುನೇಗೌಡ್ರೆ ನೀವು ನಿಂತ್ರೆ ಸೋಲ್ತೀರಾ ಅಂತ ನಾನು ಟಿವಿಯಲ್ಲಿ ಓಪನ್ ಆಗಿ ಹೇಳಿದ್ದೆ. ಓಕೆ. ಆದ್ರಿಂದ ಕುಮಾರಣ್ಣ ನಾನು MLA ಕ್ಯಾಂಡಿಡೇಟ್ ನನಗೆ ಬಿಟ್ಕೊಡು ನಾನು ಗೆದ್ದಿದ್ದೀನಿ ಅಂತ ಹೇಳಿದ್ದೆ. ಬಟ್ ಅವಾಗ ಕುಮಾರಣ್ಣ ಕರೆದ್ಬಿಟ್ಟು ಮುನೇಗೌಡನ್ ಸಪೋರ್ಟ್ ಮಾಡು ಅಂತ ಹೇಳಿದ್ಮೇಲೆ ನಾನು ಕಾಯ ವಾಚ ಮನ್ಸು ನಾನು ಸಪೋರ್ಟ್ ಮಾಡಿದ್ದೀನಿ. ಇವತ್ತು ವೋಟಿಂಗ್ ಲಿಸ್ಟ್ ತೆಗೆದು ನೋಡ್ರಿ, ನಮ್ಮ ಪಂಚಾಯತಿಯಲ್ಲಿ 820 ಓಟು ಮುನೇಗೌಡರಿಗೆ ಲೀಡು. ಎಂಟೈರ್ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಯಾವುದೇ ಒಂದು ಪಂಚಾಯತಿ ಲಿಮಿಟ್ ಅಲ್ಲಿ ಬಂದಿಲ್ಲ. ಅದನ್ನ ಈ ತಪ್ಪಭಿಪ್ರಾಯ ಹೇಳ್ತಾ ಇರೋದು ಈ ಅಪ್ಪಯ್ಯಣ್ಣನ ಬಣ ಹೇಳ್ತಾ ಇರ್ಬೋದು. ಇವಾಗ ಅಪ್ಪಯ್ಯಣ್ಣನ ಬಣ ಹೇಳುವಾಗ ಅವ್ರು ಎಷ್ಟು ಹಾಕ್ಸಿದ್ದಾರೆ ಅನ್ನೋದು ಫಸ್ಟ್ ತಿಳ್ಕೊಳ್ಳಿ. ನಮ್ಮ ಕೆಸ್ತೂರು ಪಂಚಾಯತಿ ಲಿಮಿಟ್ ಅಲ್ಲಿ 820 ಓಟ್ ಇವತ್ತು ಲೀಡಿಂಗ್ ಇದೆ. ಯಾಕೆಂದ್ರೆ ಧೀರಾಜ್ ಮುನ್ರಾಜ್ 3,000 ಸಾವಿರ ಕೊಟ್ರು ನಮ್ಮ ಪಂಚಾಯತಿಯಲ್ಲಿ ಅಷ್ಟು ಲೀಡರ್ ಕೊಟ್ರು ಅಂದ್ರೆ ನಾವು ನಮ್ ಲೀಡರ್ ತಾನೇ ಕೊಟ್ಟಿರೋದು. ಅದನ್ನ ಜನಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಅದನ್ನ ಜನ ಹೇಳುವ ಮದಷ್ಟೇ. ಆ ರೀತಿಯಾದ್ದೆಲ್ಲ ನಮಗೆ ಮನೋಭಾವ ಇಲ್ಲ. ಬೇರೆಯವ್ರಿಗೆ ಇರ್ಬೋದು, ನನಗಂತೂ ಆ ಮನೋಭಾವ ಇಲ್ಲ. ವೀಕ್ಷಕರೇ, ಉಸ್ಕೂರ್ ಆನಂದ್ ಅವರ ಒಂದು ಮನದಾಳದ ಮಾತು. ಸೊ ಸಾಕಷ್ಟು ನಮ್ಮ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಟ್ಟಿದ್ದಾರೆ. ಸೊ ಸಾಕಷ್ಟು ಅವರಲ್ಲಿ ರಾಜಕೀಯದ ಒಂದು ಅನುಭವದಿಂದ ಈ ಒಂದು ಉತ್ತರಗಳನ್ನ ನೇರವಾಗಿ ನಿಷ್ಪಕ್ಷಪಾತವಾಗಿ ಕೊಟ್ಟಿದ್ದಾರೆ. ಸೊ ಇವರ ಒಂದು ಸಂದರ್ಶನ ಇವಾಗ ಮುಗಿಸುವಂತ ಸಮಯ ಬಂದಿದೆ. ಸೊ ಸಾಕಷ್ಟು ಕ್ವಶನ್ಗಳಿಗೆ ನೇರವಾಗಿ ಉತ್ತರ ಕೊಟ್ಟಿದ್ದೀವಿ ಸರ್. ತಮಗೆ ತಮ್ಮ ಸಮಯ ಕೊಟ್ಟು ನಮ್ಮ ಜೊತೆಗೆ ಇಷ್ಟೊತ್ತು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದ ನಮಸ್ಕಾರಗಳು ಸರ್. ನಮಸ್ತೆ.